ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ದಿನ ನಾವಿದ್ದೀವಿ KRS ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಸರ್ ಜೊತೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ BE ಮತ್ತು ME ಮಾಡಿರುವಂತಹದ್ದು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೆ. ಅದು ನನ್ನ ಎಜುಕೇಶನ್ ಮತ್ತೆ ಹಿಂದೆ ಮಾಡಿದ್ದಂತ ಕೆಲಸದ ಬಗ್ಗೆ. ನೀವು ಈಗ ನೀವೀಗ KRS ಪಕ್ಷದಲ್ಲಿ ಸಕ್ರಿಯರಾಗಿರೋದ್ರಿಂದ ಹಿಂದೆ ನೀವು ಕಾಲೇಜ್ ದಿನಗಳಲ್ಲಿ ಏನಾದ್ರು ನೀವು ಯಾವ್ದಾದ್ರು ಸಂಘಟನೆ ಅಥವಾ ಯಾವ್ದಾದ್ರು ರಾಜಕೀಯ ಸಂಸ್ಥೆಗಳಲ್ಲಿ ಏನಾದ್ರು ಭಾಗವಹಿಸಿದ್ರ ಸರ್ ನೀವು? ಇಲ್ಲ, ನಾನು ಕಾಲೇಜಲ್ಲಿ ಓದ್ತಿರುವಾಗ ಸಿಕ್ಕಾಪಟ್ಟೆ ಪುಸ್ತಕಗಳನ್ನ, ಸಾಹಿತ್ಯವನ್ನ, ಲಂಕೇಶ್ ಪತ್ರಿಕೆ, ಹೀಗೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಬರ್ತಿದ್ದಂತಹ ವಾರಪತ್ರಿಕೆಗಳನ್ನ ಬಹಳ ಓದ್ತಾ ಇದ್ದೆ. ಕನ್ನಡ ಸಾಹಿತ್ಯ ಮತ್ತು ಕರ್ನಾಟಕದ, ಭಾರತದ, ಒಟ್ಟಾರೆ ವಿಶ್ವದ ಚರಿತ್ರೆ ಇದ್ರ ಬಗ್ಗೆ ಎಲ್ಲ. ಆದ್ರೆ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದಿದ್ದರಿಂದ, ಮತ್ತೆ ನಮ್ಮ ಸಮಯದಲ್ಲಿ ಹಾಗೆ ನೋಡಿದ್ರೆ ಕಾಲೇಜಲ್ಲಿ ಯೂನಿಯನ್ಗಳಾಗ್ಲಿ, ರಾಜಕೀಯ ಚಟುವಟಿಕೆಗಳಾಗ್ಲಿ ತುಂಬಾ ಕಡಿಮೆ. ಅದರಲ್ಲೂ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕರ್ನಾಟಕದಲ್ಲಿ ಬಹಳ ಕಡಿಮೆ. ಯಾಕೆ ಅಂದ್ರೆ ಬಹುತೇಕವಾಗಿ ನಾವು ಓದ್ತಿದ್ದಂತ ಸಂದರ್ಭದಲ್ಲಿ ಅದು ಸೆಮಿಸ್ಟರ್ ಪದ್ಧತಿ ಇತ್ತು. ಅಂದ್ರೆ 4-5 ತಿಂಗಳಿಗೆಲ್ಲ ಎಕ್ಸಾಮು, 1 ತಿಂಗಳ ರಜಾ, ಮತ್ತೆ 4-5 ತಿಂಗಳಿಗೆ ಪರೀಕ್ಷೆಗಳು, ಹೀಗೆಲ್ಲ. ಮತ್ತೆ ಅದು 4 ವರ್ಷದ BE ಎಲ್ಲ 4 ವರ್ಷದ ಕೋರ್ಸ್ಗಳು, ಸಿಕ್ಕಾಪಟ್ಟೆ ಸಬ್ಜೆಕ್ಟ್ಗಳು, ಕಷ್ಟ, ಟಫ್ ಇರುವಂತಹದ್ದು. ಹಾಗಾಗಿ ಸಾಮಾನ್ಯವಾಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕರ್ನಾಟಕದಲ್ಲಿ ರಾಜಕೀಯ ಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳ ತರಹದ ಕೆಲಸಗಳು ತುಂಬಾ ಕಡಿಮೆ, ಈಗ್ಲೂ ಅಷ್ಟೇ. ಆದ್ರೆ ನಾನು ಬಹಳ ರಾಜಕೀಯವನ್ನ ತುಂಬಾ ಫಾಲೋ ಮಾಡ್ತಾ ಇದ್ದೆ. ಕರ್ನಾಟಕದ ರಾಜಕಾರಣ, ಕರ್ನಾಟಕದ ಆಡಳಿತ, ಇಲ್ಲಿಯ ಭ್ರಷ್ಟಾಚಾರ, ಇದ್ರ ಬಗ್ಗೆ ಎಲ್ಲ. ವಿಶೇಷವಾಗಿ ಲಂಕೇಶ್ ಪತ್ರಿಕೆ ಓದ್ತಿದ್ದ ಕಾರಣಕ್ಕಾಗಿ ನಮ್ಗೆ ಎಲ್ಲ ವಿಚಾರಗಳು ಗೊತ್ತಾಗ್ತಾ ಇತ್ತು. ಆದ್ರೆ ಈಗಾಗಲೇ ಹೇಳಿದಾಗೆ ಆಗ ರಾಜಕೀಯವಾಗಿ ಸಕ್ರಿಯವಾಗೋದಿಕ್ ಬೇಕಾದಂತ ವಾತಾವರಣ ನಾವು ಓದ್ತಿದ್ದಂತಹ ಆ ವಾತಾವರಣದಲ್ಲಿ ಇರ್ಲಿಲ್ಲ. ಹಾಗಾಗಿ ನಾನು ಹಾಗೇನು ಸಕ್ರಿಯವಾಗಿರ್ಲಿಲ್ಲ. ಆದ್ರೆ ಚುನಾವಣೆಗಳು ಬಂದಾಗ ಊರಿಗೋಗಿ ವೋಟ್ ಹಾಕುವಂಥದ್ದು, ಮತ್ತು ನಾನು BE ಓದ್ತಿದ್ದಾಗ್ಲೇನೆ ತಾಲೂಕ್ ಪಂಚಾಯತಿ, ಆಗ ತಾಲೂಕ್ ಪಂಚಾಯತಿ ನಡೀತು. ನಮ್ಮೂರ್ನ ಒಬ್ಬ ಹಿರಿಯ, ಅವರು ಸ್ವಾತಂತ್ರ್ಯ ಹೋರಾಟಗಾರರು, ಅವರು ನಮ್ಮ ಆನೇಕಲ್ನಿಂದ BN ವೆಂಕಟರಮಣ ರೆಡ್ಡಿ ಅಂತ, ಅವರು 56 ಅಥವಾ 60ನೇ ಇಸ್ವಿನಲ್ಲೇನೆ ಚುನಾವಣೆ ಸ್ಪರ್ಧೆ ಮಾಡಿ ಕಾಂಗ್ರೆಸ್ನವರಾಗಿದ್ರು. ಆದ್ರೆ ಕಾಂಗ್ರೆಸ್ನವ್ರು ಟಿಕೆಟ್ ಕೊಡದ ಕಾರಣಕ್ಕಾಗಿ ಬಂಡಾಯವಾಗಿ ಸ್ಪರ್ಧೆ ಮಾಡಿ ಬಹಳ ಕಡಿಮೆ ಓಟಿಂದ, 900-1000ಕ್ಕಿಂತ ಕಡಿಮೆ ಓಟಿಂದ ಆಗ ಸೋತಿದ್ರು. ತದನಂತರ ನಮ್ಮ ಕ್ಷೇತ್ರ ಮೀಸಲಾಯ್ತು. ಅವ್ರಿಗೆ ಮತ್ತೆ ಸ್ಪರ್ಧೆ ಮಾಡೋದಕ್ಕಾಗಿರ್ಲಿಲ್ಲ. ಆದ್ರೆ ಅವರು ರಾಜಕೀಯವಾಗಿ ಬಹಳ ಪ್ರಭಾವಶಾಲಿ ಆಗಿದ್ರು. ಸೊ ಅವರು ಗ್ರಾಮ ಪಂಚಾಯತಿಗೆ ಒಂದ್ಸಲ ನಿಂತು ಸೋಲ್ತಾರೆ. ಅದಾದ ನಂತರ ತಾಲೂಕ್ ಪಂಚಾಯತಿ ಬರುತ್ತೆ. ಆಗ ಊರಿನವರೆಲ್ಲ ಅದೊಂದು ಪ್ರತಿಷ್ಠೆಯ ಅಥವಾ ಮರ್ಯಾದೆಯ ಪ್ರಶ್ನೆ ಅಂತೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿ ಅವ್ರನ್ನ ಗೆಲ್ಲಿಸ್ತಾರೆ. ಅದಾಗಿದ್ದು ಬಹುಶಃ 94ರಲ್ಲಿ ಅನ್ಸುತ್ತೆ. ಆ ಸಂದರ್ಭದಲ್ಲಿ ನಾನು ನಮ್ಮ ಬೊಮ್ಮಸಂದ್ರ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 10 ದಿವಸ ಬಹಳ ಕ್ಯಾಂಪೇನ್ ಮಾಡಿ ಕೆಲಸ ಮಾಡಿದ್ದೆ. ಆದ್ರೆ ನಾನು 17ನೇ ವರ್ಷ ವಯಸ್ಸಿಗೆನೆ ನನಗೆ, ಅಂದ್ರೆ ಹಳ್ಳಿಗಳಲ್ಲಿ 17-18 ಅಂತ ನೋಡ್ಕೊಂಡು ಸರಿಯಾಗಿ ನೋಡೋದಿಲ್ಲ, ನನ್ಗಿನ್ನು 18 ತುಂಬಿರ್ಲಿಲ್ಲ. ಆದ್ರೆ 17 ತುಂಬಿತ್ತು, 18ರಲ್ಲಿ ನಡೀತಿತ್ತೇನೋ. ಆಗ್ಲೇ ನನಗೆ ವೋಟರ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬಂತು. ಸೊ ನಾನು ಮೊದಲ ವೋಟ್ ಹಾಕಿದ್ದಾಗ್ಲೇನೆ ನಾನು ಬೂತ್ ಏಜೆಂಟ್ ಆಗಿ, ಈ JCB ಪಕ್ಷದಲ್ಲಿ ಒಂದು ಪಕ್ಷಕ್ಕೆ ಬೂತ್ ಏಜೆಂಟ್ ಆಗಿ ಆಗ್ಲಿಂದನೂ ಕೆಲಸ ಮಾಡ್ತಿದ್ದೆ. ಪ್ರತಿ ಚುನಾವಣೆಯಲ್ಲೂ ನಾನು ಊರಲ್ಲಿ ಸಕ್ರಿಯವಾಗಿರ್ತಿದ್ದೆ. ಯಾಕಂದ್ರೆ ನಮ್ಮ ಅಣ್ಣ ಅವರೆಲ್ಲಾನು ರಾಜಕೀಯವಾಗಿ ಸಕ್ರಿಯವಾಗಿದ್ರು. ಹಾಗಾಗಿ ರಾಜಕೀಯ ಅಂದ್ರೆ ಚುನಾವಣೆಗಳ ಸಂದರ್ಭದಲ್ಲಿ, ಚುನಾವಣೆಯ ದಿವಸ ಅಂತೂ ಬಹಳ ಸಕ್ರಿಯವಾಗಿ ಓಡಾಡಿ ಮಾಡ್ತಾ ಇದ್ದೆ. ಆದ್ರೆ ಕಾಲೇಜಲ್ಲಿ ಯಾವುದೇ ಸಂಘಟನೆ ಅಥವಾ ಪಕ್ಷಗಳಲ್ಲಿ ಆ ತರದ್ದ ಯಾವುದ್ರಲ್ಲೂ ಇರ್ಲಿಲ್ಲ. ಸರ್, ನೀವು ಆಮ್ ಆದ್ಮಿ ಪಾರ್ಟಿಲಿ ಇದ್ರಿ. ನೀವೇನಾದ್ರೂ ಈಗ ಆಮ್ ಆದ್ಮಿ ಪಾರ್ಟಿಲಿ ಇದ್ದಿದ್ರೆ, ಈಗ ಆಮ್ ಆದ್ಮಿ ಪಾರ್ಟಿ ತುಂಬಾ ಕರ್ನಾಟಕದಲ್ಲಿ ತುಂಬಾ ಸ್ಥಾನಗಳು ಬರ್ತಿತ್ತು ಅಂತ ಜನಗಳು ಹೇಳ್ತಾರೆ. ಅದಕ್ಕೆ ನೀವೇನ್ ಹೇಳ್ತೀರಾ? ಅದು ಜನರ ಅಭಿಪ್ರಾಯ. ಅಂದ್ರೆ ಜನ ಹಾಗೆ ಹೇಳೋದ್ರಲ್ಲಿ 1-2 ವಿಚಾರಗಳಿದೆ. ಒಂದು, ಅವರು ನಮ್ಮ ಕೆಲಸಗಳನ್ನ, ವಿಶೇಷವಾಗಿ ನನ್ನ ಮತ್ತು KRS ಪಕ್ಷದ ಕೆಲಸಗಳನ್ನ ನೋಡಿರುವಂತಹದ್ದು. ಮತ್ತು ನಾವು ನಾನು ಅಲ್ಲಿದ್ದಾಗ, ಆಮ್ ಆದ್ಮಿ ಪಾರ್ಟಿಲಿ ಇದ್ದಾಗಲೂ ನಾನು ಮಾಡಿದಂತಹ ಕೆಲಸಗಳನ್ನ ನೋಡಿ, ಮತ್ತೆ ಆಮ್ ಆದ್ಮಿ ಪಾರ್ಟಿಗೆ ಆಗಿದ್ದಂತಹ ಒಂದು ಬಲವನ್ನ, ಪ್ರಭಾವವನ್ನ ನೋಡಿ ಜನ ಅಭಿಮಾನದಿಂದಲೋ ಅಥವಾ ಅವರು ಗುಣಗ್ರಾಹಿಗಳಾಗೋ ಹೇಳುವಂತಹ ವಿಚಾರ ಅವರಿಗೆ ಅದು ನನ್ನ ಸಾಮರ್ಥ್ಯವನ್ನೋ ಅಥವಾ ನನ್ನ ಕೆಲಸವನ್ನೋ ಗುರುತಿಸಿ ಜನ ಹೇಳುವಂತಹ ಅಭಿಮಾನದ ಅಥವಾ ವಸ್ತುನಿಷ್ಠ ಅಭಿಪ್ರಾಯ ಅಂತ ನಾನು ಭಾವಿಸ್ತೀನಿ. ಅದರಿಂದ ಆಚೆಗೆ ನಾನೇನು ಹೇಳೋದಿಕ್ಕೆ ಹೋಗೋದಿಲ್ಲ. ಜನ ಆ ತರದ ಅಭಿಮಾನ ಮತ್ತು ವಿಶ್ವಾಸವನ್ನ ಇಟ್ಟಿದ್ರೆ ಅದಕ್ಕೆ ನಾನು ಕೃತಜ್ಞ. ಆಮ್ ಆದ್ಮಿ ಪಾರ್ಟಿ
ಈಗ ಹೇಗೆ ಕರ್ನಾಟಕದಲ್ಲಿ ಪಾಪ್ಯುಲರ್ ಆಯ್ತು ಅದು ನಿಮ್ಮಿಂದಾನೆ ಅಂತ ಹೇಳ್ತಾರೆ. ಇಲ್ಲ. ಆಮ್ ಅದಕ್ಕೆ ಆದ್ಮಿ ನಿಮ್ಮ ಜನ ಪಾರ್ಟಿ ಬೆಂಬಲದಿಂದ, ನಿಮ್ಮ ಹೋರಾಟಗಳಿಂದ. ನಾನು ಆಮ್ ಆದ್ಮಿ ಪಾರ್ಟಿಯನ್ನ ಸೇರಿದ್ದು 2014 ಫೆಬ್ರವರಿಲಿ ಅನ್ಸುತ್ತೆ. ಹ್ಮ್. ಅಷ್ಟೊತ್ತಿಗೆ ಆಮ್ ಆದ್ಮಿ ಪಾರ್ಟಿ ಸ್ಥಾಪನೆ ಆಗಿತ್ತು. ದೆಹಲಿಯಲ್ಲಿ ಆಡಳಿತದಲ್ಲೂ ಮೊದಲ ಸಲ ಅವ್ರು 29 ಸೀಟನ್ನು ಗೆದ್ದು ಅಧಿಕಾರಕ್ಕೂ ಆ, ಮುಖ್ಯಮಂತ್ರಿನೂ ಆಗಿದ್ರು ಅರವಿಂದ್ ಕೇಜ್ರಿವಾಲ್. ಹಾಗಾಗಿ ಆಮ್ ಆದ್ಮಿ ಪಾರ್ಟಿಗೆ ಒಂದು ಹೆಸರಿತ್ತು. ಆದ್ರೆ ಆಮ್ ಆದ್ಮಿ ಪಾರ್ಟಿ ಚುನಾವಣೆಗೆ ನಿಲ್ಲೋದಕ್ಕೆ ಮೊದಲೇನೆ ನಾನು 2013ರಲ್ಲಿ ಲೋಕಸತ್ತಾ ಪಕ್ಷದಿಂದ ಸ್ಪರ್ಧೆ ಮಾಡಿ ಸಾಕಷ್ಟು ಕೆಲಸಗಳನ್ನ, ಹೋರಾಟಗಳನ್ನ ನಾವು ಲೋಕಸತ್ತಾ ಪಕ್ಷದಿಂದ, ನಾನು ಮತ್ತು ನಮ್ಮ ಇವತ್ತಿನ ಪ್ರಧಾನ ಕಾರ್ಯದರ್ಶಿ ದೀಪಕ್, ಪಕ್ಷದ ಕೆಆರ್ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ದೀಪಕ್ ಸೇನ್ ಅವರು ಅಲ್ಲಿ ಲೋಕಸತ್ತಾ ಪಕ್ಷದಲ್ಲಿ ಕಾರ್ಯದರ್ಶಿ ಆಗಿದ್ರು. ನಾವೆಲ್ಲ ಒಂದಷ್ಟು ಜನ ಲೋಕಸತ್ತಾ ಪಕ್ಷದಿಂದಾನೇ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷ ಎಷ್ಟು ಮಾಡ್ತಾ ಇದ್ವಿ ಅಷ್ಟು ಕೆಲಸವನ್ನ ಮಾಡ್ತಾ ಇದ್ವಿ. ಆದ್ರೆ ಬಹುತೇಕವಾಗಿ ಜನ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಿದ್ರಿಂದ ಇವ್ರು ಆಮ್ ಆದ್ಮಿ ಪಾರ್ಟಿನೇ ಅಂತ ಅಂದ್ಕೊಂಡಿದ್ರು. ಆಮೇಲೆ ನಾನು ಆಮ್ ಆದ್ಮಿ ಪಾರ್ಟಿ ಸೇರ್ಕೊಂಡ್ಮೇಲೆ ಒಂದಷ್ಟು ಪಕ್ಷದ ಸ್ಥಳೀಯ ಚಟುವಟಿಕೆಗಳಲ್ಲಿ ಬಿರುಸು ಬಂತು. ನಾನು ಅಲ್ಲಿ 10-15 ಜನ ರಾಜ್ಯ ನಾಯಕರುಗಳಿದ್ರು, ಅದ್ರಲ್ಲಿ ನಾನು ಒಬ್ಬ. ನನ್ಗೇನು ತುಂಬಾ ದೊಡ್ಡ ಪೋಸ್ಟ್ ಆಗ್ಲಿ, ಪಕ್ಷದೊಳಗಡೆ ತುಂಬಾ ಜವಾಬ್ದಾರಿಯುತ ಅಥವಾ ನಾನೇ ಸ್ವಲ್ಪ ನಾಯಕತ್ವ ವಹಿಸ್ಕೊಂಡು ಮಾಡುವಂಥದ್ದೇನು ಇರ್ಲಿಲ್ಲ. ಬೇರೆ ಬೇರೆಯವರೆಲ್ಲ ಇದ್ರು. ಆದ್ರೆ ನಾ ಕೆಲವೊಂದು ಹೋರಾಟಗಳನ್ನ ರೂಪಿಸ್ತಾ ಇದ್ದಿದ್ದು, ಅದನ್ನ ನಡೆಸ್ತಾ ಇದ್ದಿದ್ದು, ಮತ್ತೆ ಜನರ ಮುಂದೆ ಧೈರ್ಯವಾಗಿ ನಿರ್ಭಯವಾಗಿ ಹೋಗಿ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಿದ್ದು ಬಹುತೇಕವಾಗಿ ನಾನೇ. ಆದ್ರೆ ನಿಯಂತ್ರಣ ಬೇರೆಯವರ ಕೈಯಲ್ಲಿತ್ತು. ಸಹಜವಾಗಿನೇ ಆಗ ಯಾರು ಹೋರಾಟಗಳನ್ನ ರೂಪಿಸಿ ಅದನ್ನ ಮಾಡ್ತಾ ಇದ್ರು ಅವರು ಜನರಿಗೆ ಗುರುತಾಗೋದು ಬಹಳ ಸುಲಭ. ಆದ್ರೆ ಅದಕ್ಕಿಂತ ಮೊದಲು ಆಮ್ ಆದ್ಮಿ ಪಕ್ಷ ಇತ್ತು. ಆದ್ರೆ ನಾನು ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷ ಬೆಳೆಯೋದಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದೀನಿ ಒಂದು 2-2.5 ವರ್ಷದಲ್ಲಿ ಅನ್ನೋದನ್ನು ಸಹ ನಿಜವಾದ ಮಾತು. ಸರ್, ಜೊತೆಗೆ ನೀವು ವಿದೇಶದಲ್ಲಿದ್ರು ಅಲ್ಲಿರೋ ಕೆಲಸ ತುಂಬಾ ಚೆನ್ನಾಗಿತ್ತು. ಆದ್ರೂ ರಿಸೈನ್ ಮಾಡಿ ಬಂದು ನೀವು ಬೆಂಗಳೂರಿಗೆ ಬರ್ತೀರಾ, ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಅಮೆರಿಕದಲ್ಲಿ ಏನ್ ಕೆಲ್ಸಕ್ಕೆ ರಿಸೈನ್ ಮಾಡಿ ಬರ್ಲಿಲ್ಲ. ಭಾರತಕ್ಕೆ ಅದೇ ಕೆಲಸನ ಅಲ್ಲಿನ ಯಾವ ಕಂಪ್ನಿ ಕೆಲಸ ಮಾಡ್ತಿದ್ನೋ ಅದೇ ಕಂಪ್ನಿಗೆ ಇಲ್ಲಿಂದನೇ ಕೆಲಸ ಮಾಡೋಣ ಅಂತೇಳಿ ಬಂದಿದ್ದು. ಅಲ್ಲಿ ಆ ಕೆಲಸ ಇಲ್ಲದೆ ಇದ್ರು ನಾನು ರಿಸೈನ್ ಮಾಡಿ ಬರ್ತಾ ಇದ್ದೆ. ಅಂದ್ರೆ ಅವ್ರಿಗೆ ರೆಸಿಗ್ನೇಷನ್, ನಾನು ಭಾರತಕ್ಕೆ ಹೋಗ್ತೀನಿ ಅಂದಾಗ ಅವ್ರಿಗೆ 2 ಆಪ್ಷನ್ ಇತ್ತು. ಇಲ್ಲ ನನ್ನ ರೆಸಿಗ್ನೇಷನ್ ತೆಗೆದುಕೊಳ್ಳುವಂಥದ್ದು, ಇಲ್ಲ ಅದೇ ಕೆಲಸನ ಇಲ್ಲಿಂದ ಕಂಟಿನ್ಯೂ ಮಾಡೋದಕ್ಕೆ ಬಿಡುವಂಥದ್ದು, ವರ್ಕ್ ಫ್ರಮ್ ಹೋಮ್ ತರಕ್ಕೆ. ಸೊ ಆ ರೀತಿನಲ್ಲಿ ನಾನು ಬಂದಿದ್ದು. ಬಟ್ ನಾನು ಬರ್ಲೇಬೇಕು ಅಂತ ಬಹಳ ನಾನು ಅಮೆರಿಕಕ್ಕೆ ಹೋದ 1 ವರ್ಷ 2 ವರ್ಷಕ್ಕೇನೆ ವಾಪಸ್ ಬರೋದಂತೂ ನಿಶ್ಚಯ ಅಂತಲೇ ತೀರ್ಮಾನ ಮಾಡಿದ್ದೆ. ನಾನು ಮದುವೆ ಆಗ್ತಿದ್ದಂತ ಹುಡುಗಿಗೂ ಹೇಳಿದ್ದೆ, ಒಂದು 6 ತಿಂಗಳು ಅಷ್ಟೇ ನಾವು ಅಮೆರಿಕದಲ್ಲಿ ಇರೋದು ಅಂತ. ಆದ್ರೆ ಅದಾದ್ಮೇಲೆ ನಾವು 6-7 ವರ್ಷ ಅಮೆರಿಕದಲ್ಲಿ ಇದ್ವಿ. ಇಲ್ಲಿಗೆ ಬಂದು ಇಲ್ಲಿನ ಇವತ್ತೇನ್ ಮಾಡ್ತಾ ಇದ್ದೀನಿ, ಇದೇ ತರಹದ ರಾಜಕಾರಣ ಅಂತ ಅಲ್ಲದೇ ಇದ್ರು ಸಾಮಾಜಿಕವಾಗಿ ನಮ್ಮ ಕೆಟ್ಟಿರುವಂತಹ ವ್ಯವಸ್ಥೆಯಲ್ಲಿ ಒಂದಷ್ಟು ಸಕಾರಾತ್ಮಕವಾದ ಬದಲಾವಣೆಗಳು ತರೋದಕ್ಕೆ, ಸಾಮಾಜಿಕವಾಗಿ ಮತ್ತು ಸಾಧ್ಯ ಆದ್ರೆ ರಾಜಕೀಯವಾಗಿನೂ ತೊಡಗಿಸ್ಕೊಳ್ಬೇಕು ಅಂತಲೇ ಬಂದಿದ್ದು. ಸರ್, KRS ಕರ್ನಾಟಕ ರಾಷ್ಟ್ರ ಸಮಿತಿ ಹೆಸರು ಇಡೋದಕ್ಕೆ ಏನು ಕಾರಣ ಸರ್? ಅದು ಒಂದು ರೀತಿಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಂತಹ ಮೊದಲ ಆಯ್ಕೆ ಅಲ್ಲ. ನಾವು 2018ರಲ್ಲಿ ಒಂದು 40-50 ಜನ ಸಮಾನ ಮನಸ್ಕು, ಒಂದು 100 ಜನನೇ ಸೇರಿದ್ರು ಅವತ್ತು. ಆದ್ರೆ ಪಕ್ಷ ಮಾಡ್ಬೇಕು ಅಂದ್ಕೊಂಡ ಒಂದು 45-60 ಜನ ನಾವು ಸಮಾನ ಮನಸ್ಕರು ಸೇರಿ 2018 ನವೆಂಬರ್ನಲ್ಲಿ ತೀರ್ಮಾನ ಮಾಡಿದಾಗ ಅದಕ್ಕೆ ಕರ್ನಾಟಕ ಜನತಾ ರಂಗ ಅಂತ ಹೆಸರಿಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದೇ ಹೆಸರನ್ನ ನಾವು ನೋಂದಾಯಿಸೋದಿಕ್ಕೆ ಚುನಾವಣಾ ಆಯೋಗಕ್ಕೂ ಕೊಟ್ವಿ. ಆದ್ರೆ ಚುನಾವಣಾ ಆಯೋಗ ಅಲ್ಲೊಂದಷ್ಟು ಭ್ರಷ್ಟಾಚಾರ ಇದೆ ದೆಹಲಿಯಲ್ಲಿ. ಒಳಗಡೆ ಹೋಗೋದಕ್ಕೂ, ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೂ ಅಲ್ಲಿ ನಾವು ಒಂದ್ಸಲ ಹೋಗಿದ್ದಾಗ 2019ರಲ್ಲಿ ಅಲ್ಲಿಯ ರಿಸೆಪ್ಷನ್ ಅಲ್ಲಿ ನಮ್ಮಿಂದ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಆ ಮಟ್ಟಕ್ಕೆ ಒಳಗಡೆ ಬಿಡೋದಕ್ಕೂ. ಸೊ ಅಲ್ಲಿ ಯಾವ್ಯಾವ್ದೋ ಕಾರಣಗಳಿಂದಾಗಿ ಹೋಗ್ಬೇಕಾದ ಚಾನಲ್ ಅಲ್ಲಿ ಹೋಗದಿರ ನಾವು ಎಲ್ಲಾ ರೀತಿಯಲ್ಲೂ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ವಿ. ಹಾಗಾಗಿ ನಮಗೆ ತುಂಬಾ ನಿಧಾನ ಆಯ್ತು. ಸುಮಾರು 2-3 ತಿಂಗಳಲ್ಲಿ ಮುಗಿಬೇಕಾದಂತಹ ಚುನಾವಣಾ ಆಯೋಗದ ನೋಂದಣಿ ಪ್ರಕ್ರಿಯೆ, ರಿಜಿಸ್ಟ್ರೇಷನ್ ಪ್ರೋಸೆಸ್ ಸುಮಾರು 7 ತಿಂಗಳು ತಗೊಳ್ತು ನಮ್ಗೆ. ಸೊ ಆ ಸಂದರ್ಭದಲ್ಲಿ ಅವರು ಇದು ಕರ್ನಾಟಕ ಜನತಾ ರಂಗ, ಇದು ಯಾವ್ದ್ಯಾವ್ದೋ ಇದಕ್ಕೆ ಮತೀಯವಾದಂತಹ ಧಾರ್ಮಿಕವಾದಂತಹ ಹೆಸರಿದೆ, ಇಲ್ಲಿ ಬಹುಶಃ ರಂಗ ಅನ್ಕೊಂಡ್ರೋ ಏನ್ ಅನ್ಕೊಂಡ್ರೋ ಗೊತ್ತಿಲ್ಲ. ಹಾಗಾಗಿ ಅವ್ರಿಗೆ ರಂಗ ಅನ್ನೋದು ಪಾಂಡುರಂಗನ ಇದು ಬಿಟ್ಟು ಪಂಡಲೀಪುರದ ರಂಗ ಅಂತ ಜ್ಞಾಪಕ ಬಂತೋ ಏನೋ. ಹಾಗಾಗಿ ಅವರು ಇದು ಹೆಸರು ಬದಲಾವಣೆ ಮಾಡಿ ಈ ಹೆಸರು ಕೊಡಕ್ ಆಗೋದಿಲ್ಲ ಅಂತ ಖ್ಯಾತೆ ತೆಗೆದ್ರು. ಆವಾಗ ನಾವು ಒಂದಷ್ಟು ಜನ ಚರ್ಚೆ ಮಾಡಿ ಇನ್ನೇನ್ ಹೆಸರಿಡೋದು ಅಂದಾಗ ಅದು ಸ್ಥಳೀಯತೆಯನ್ನ ಪ್ರತಿನಿಧಿಸ್ಬೇಕು, ಈಗೆಲ್ಲ ನೋಡ್ಕೊಂಡು ನಮ್ಗಿದ್ದಂತ ಕೆಲವೊಂದು ಆಪ್ಷನ್ಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ ನಾವಿಟ್ವಿ. ಯಾಕಂದ್ರೆ ಕರ್ನಾಟಕನೂ ಬರುತ್ತೆ, ರಾಷ್ಟ್ರವೂ ಬರುತ್ತೆ, ಮತ್ತೆ KRS ಅಂತ ಏನು ಅದೊಂದು ಅಬ್ರಿವೇಶನ್ ಬರುತ್ತೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು
ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ 2ನೇ ಬಾರಿಗೆ ಹೆಸರಿಟ್ಟಿದ್ದು. ಆದ್ರೆ ಅದು ನಮ್ಮ ಮೊದಲ ಆಯ್ಕೆ ಆಗಿರ್ಲಿಲ್ಲ. ಸರ್, ಈಗ ಸಮಾಜ ಸುಧಾರಣೆಗೆ ಅಂತ ತುಂಬಾ ಪಕ್ಷಗಳು ಒಂದೊಂದು ಸಿದ್ಧಾಂತಗಳನ್ನ ಇಟ್ಕೊಂಡಿದೆ. ಒಂದು ರೈತರ ಪರ ಅಂತ ಇಟ್ಕೊಂಡಿದ್ದಾರೆ, ಇನ್ನೊಂದು ಗ್ಯಾರಂಟಿಗಳ ಬೇಸ್ ಮೇಲೆ ಇಟ್ಕೊಂಡಿದೆ. ನಿಮ್ಮ ಪಕ್ಷ ಯಾವ್ದ್ರ ಮೇಲೆ ನಡೀತಾ ಇದೆ ಸರ್? ನಮ್ಮ ಪಕ್ಷ ಒಟ್ಟಾರೆ ಸಮಾಜದ ಎಲ್ಲ ಆಯಾಮಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ಪರಿಸರ, ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ ಇವೆಲ್ಲಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಒಂದು ಅಮೂಲಾಗ್ರ ಅಭಿವೃದ್ಧಿ, ಅದರಲ್ಲಿ ಕೇವಲ ಐಹಿಕ ಅಂದ್ರೆ ಇನ್ಫ್ರಾಸ್ಟ್ರಕ್ಚರು, ಕಟ್ಟಡಗಳು, ಭೌತಿಕ ಅಭಿವೃದ್ಧಿ ಅಷ್ಟೇ ಅಲ್ಲ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ನಾವೊಂದು ಸಾರ್ಥಕವಾದ ಬದುಕನ್ನ ಬದುಕೋದಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಕಟ್ಟುವ ನಿಟ್ಟಿನಲ್ಲಿ ನಾವು ಇಟ್ಕೊಂಡಿದೀವಿ. ಆದ್ರೆ ಒಟ್ಟಾರೆಯಾಗಿ ರಾಜಕೀಯ ಇಂತಹ ವಿಚಾರವಾಗಿ ನೋಡಿದಾಗ ಇವತ್ತು ನಮ್ಮ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಅಂದ್ರೆ ಎಲ್ಲಾ ವರ್ಗದ ಜನರು ಕಷ್ಟಪಟ್ಟು ದುಡಿಯುವಂತವರು ಮೇಲೆ ಬರೋದಿಕ್ಕೆ ಸಾಧ್ಯ, ಒಳ್ಳೆಯ ಗೌರವ ಘನತೆಯಿಂದ ಬದುಕೋದಿಕ್ಕೆ ಸಾಧ್ಯ ಅನ್ನುವಂತಹ ಏನು ವ್ಯವಸ್ಥೆ ಆಗ್ಬೇಕೋ, ಮತ್ತೆ ಎಲ್ಲಾ ಜನವರ್ಗದವರೆಗೂ ಅವಕಾಶಗಳು ಸಿಗಬೇಕು, ಮತ್ತೆ ಇಲ್ಲಿ ಸಮಾಜದಲ್ಲಿ ತಾರತಮ್ಯಗಳು, ಮೇಲು ಕೀಳುಗಳು ಇರಬಾರದು ಅಂತ ನಾವೇನು ಸಾಮಾಜಿಕ ನ್ಯಾಯ ಅಂತ ಹೇಳ್ತೀವಿ, ಆ ತರಹದ ಸಾಮಾಜಿಕ ನ್ಯಾಯದ ಸಾಕಾರಕ್ಕೆ ಕರ್ನಾಟಕದಲ್ಲಿ ಇರುವಂತಹ ಬಹಳ ದೊಡ್ಡ ಶತ್ರು ಅಂದ್ರೆ ಭ್ರಷ್ಟಾಚಾರ. ಇವತ್ತು ಎಲ್ಲಾ ವರ್ಗದ ಜನರಿಗೂ ಸರ್ಕಾರದಿಂದ ಆಡಳಿತದಿಂದ ಕಾನೂನುಗಳಿವೆ, ಯೋಜನೆಗಳಿವೆ, ಬಡತನ ನಿವಾರಣೆ ಯೋಜನೆಗಳಿಂದ ಹಿಡ್ಕೊಂಡು ಹಲವಾರು ಕಲ್ಯಾಣ ಗ್ಯಾರಂಟಿಗಳ ತನಕ ಕಲ್ಯಾಣ ಯೋಜನೆಗಳಿವೆ, ಜನಕಲ್ಯಾಣ ಯೋಜನೆಗಳು. ಆದ್ರೆ ಅನುಷ್ಠಾನ ಆಗ್ತಿದ್ಯಾ? ಬಹುತೇಕ ಎಲ್ಲ ಅನುಷ್ಠಾನಗಳಲ್ಲೂ ಭ್ರಷ್ಟಾಚಾರ, ಅಕ್ರಮ, ದುರಾಡಳಿತ ಇದೇ ಇದೆ. ಹಾಗಾಗಿ ಇವತ್ತಿನ ರಾಜ್ಯದ ಜನರ ಸಾಮಾಜಿಕ ನ್ಯಾಯದ ಸಾಕಾರಕ್ಕೆ ಇರುವಂತಹ ಬಹಳ ದೊಡ್ಡ ತಡೆ ಅಂದ್ರೆ ಭ್ರಷ್ಟಾಚಾರ. ಹಾಗಾಗಿ ಭ್ರಷ್ಟಾಚಾರವನ್ನ ತೊಲಗಿಸಬೇಕು ಅನ್ನೋದನ್ನ ಇಟ್ಕೊಂಡು ನಿರುದ್ಯೋಗ ನಿವಾರಣೆಗೆ, ರೈತರು ಬೆಳೆದಂತ ಬೆಳೆಗೆ ಯೋಗ್ಯವಾದ ಬೆಲೆ ಸಿಗಬೇಕು ಅಂದ್ರೆ ವೈಜ್ಞಾನಿಕ ಬೆಳೆ ಪದ್ಧತಿ ಮತ್ತು ಬೆಲೆ ಪದ್ಧತಿ, ಉತ್ತಮ ಶಿಕ್ಷಣ, ವಿಶೇಷವಾಗಿ ಎಲ್ಲ ವರ್ಗದ ಮಕ್ಕಳಿಗೂ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು. ಈಗ ನಾನು ಇಲ್ಲೇ ಬೆಂಗಳೂರು ಪಕ್ಕದ ಒಂದು ಹಳ್ಳಿಯಲ್ಲಿ ಹುಟ್ಟು ಬೆಳೆದವನು, ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿ ತನಕ ಓದವನು ಕನ್ನಡ ಮಾಧ್ಯಮದಲ್ಲಿ. ನನ್ನಂತವರು ಆಗಿನ ಕಾಲದಲ್ಲಿ ಡಾಕ್ಟರ್ಗಳು, ಇಂಜಿನಿಯರ್ಗಳು ಆಗಬಹುದಿತ್ತು ಸರ್ಕಾರಿ ಶಾಲೆಯಲ್ಲಿ ಓದಿ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತಹ ಎಷ್ಟು ಮಕ್ಕಳು, ವಿಶೇಷವಾಗಿ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿರುವಂತಹ, ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಿರುವಂತಹ ಎಷ್ಟು ಜನ ಮಕ್ಕಳಿಗೆ ಇವತ್ತು ಡಾಕ್ಟರ್ ಆಗೋ ಅಥವಾ ಇಂಜಿನಿಯರ್ ಆಗೋದಕ್ಕೆ ಅವಕಾಶಗಳಿದೆ? ಬಹುತೇಕವಾಗಿ ಪ್ರೈವೇಟ್ ಅಲ್ಲಿ ಏನು ಕಾನ್ವೆಂಟ್ಗಳಲ್ಲಿ ಓದ್ತಿರುವಂತವ್ರಿಗೆ ಮಾತ್ರ ಇವತ್ತು ಅವೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ, ಡಾಕ್ಟರ್, ಇಂಜಿನಿಯರ್ ಈ ತರ. ಹಾಗಾಗಿ ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣವನ್ನ, ಒಳ್ಳೆಯ ಶಿಕ್ಷಣವನ್ನ ಮಕ್ಕಳಿಗೆ, ಬಡವರ ಮಕ್ಕಳಿಗೂ ಸೇರಿದಂತೆ ಎಲ್ಲ ವರ್ಗದವ್ರಿಗೂ ಖಾತ್ರಿ ಮಾಡಬೇಕು. ಹಾಗೇನೆ ಎಲ್ಲಾ ವರ್ಗದ ಜನರು ಅವರಿಗೆ ಆರೋಗ್ಯದ ಸಮಸ್ಯೆ ಬಂದಾಗ ಹೆಚ್ಚು ಹಣವನ್ನ ಕಳೆದುಕೊಳ್ಳದೆ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನ ಪಡೆದುಕೊಳ್ಳುವಂತ ಒಂದು ಸರ್ಕಾರಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ರೂಪಿಸ್ಬೇಕು. ಹೀಗೆ ನಮ್ದು 10 ಯೋಜನೆಗಳಿವೆ. ಹಾಗಾಗಿ ನಾವು ಅವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಈಗಾಗಲೇ ಪ್ರಣಾಳಿಕೆಯನ್ನು ಕಳೆದ ವರ್ಷ ನಾವು ಬಹಳ ವಿಸ್ತೃತವಾದ ಪ್ರಣಾಳಿಕೆಯನ್ನು ರಾಜ್ಯದ ಜನರ ಮುಂದೆ ಇಟ್ಟಿದ್ವಿ. ಇದು ಕೇವಲ ಒಂದು ವಲಯ, ಆ ವಲಯ, ಈ ವಲಯ ಅಂತಲ್ಲ, ಒಟ್ಟಾರೆ ಆಗ್ಲೇ ಹೇಳಿದಾಗೆ ರಾಜ್ಯದ ಜನ ನೆಮ್ಮದಿ, ಸಂತೋಷ, ಸಂತೃಪ್ತಿಯಿಂದ ಬದುಕೋದಿಕ್ಕೆ ಬೇಕಾದಂತ ಒಂದು ವಾತಾವರಣವನ್ನ ಇಲ್ಲಿ ನಾವು ಮೊದಲಿಗೆ ಕಟ್ಟಬೇಕಾಗಿದೆ. ಅದು ಮೌಲ್ಯಾಧಾರಿತವಾದ ವಾತಾವರಣ ಇರಬೇಕಾಗಿದೆ. ಇವತ್ತಾರು ಹಿಂದಿಯಲ್ಲಿ ಒಂದು ಗಾದೆ ಇದೆ, ಜಿಸ್ಕೆ ಲಾಟಿ ಉಸ್ಕಿ ಭೈಂಸ್ ಅಂತ, ಅಂದ್ರೆ ದೊಣ್ಣೆ ಯಾರ್ದೋ ಎಮ್ಮೆ ಅವಂದೇ ಅಂತ. ಅಂದ್ರೆ ಬಲಿಷ್ಠನಾದವನಿಗೆ ಇವತ್ತು ಎಲ್ಲಾ ತರಹದ ಸಂಪನ್ಮೂಲಗಳು ಅವನು ಕಿತ್ಕೊಳ್ಳುವಂತಹ ಅಥವಾ ಅವನೇ ಪಡೆದುಕೊಳ್ಳುವಂತಹ ಒಂದು ಕೆಟ್ಟ ವ್ಯವಸ್ಥೆ ಇವತ್ತಿರುವಂತಹ. ತಪ್ಪು ಮಾಡಿದವನು, ದುಂಡಾವರ್ತನೆ ಮಾಡುವಂತಹವನು ಯಾರೇ ಆಗ್ಲಿ, ಅವರಿಗೆ ಇವತ್ತು ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಕಷ್ಟಪಟ್ಟು ಓದ್ತಿರುವಂತಹ, ಕಷ್ಟಪಟ್ಟು ದುಡಿಯುವಂತ ಜನ, ಅವರಿಗೆ ಕೆಳ ಮಧ್ಯಮ ವರ್ಗದಿಂದ ಮೇಲ್ಮಧ್ಯಮ ವರ್ಗಕ್ಕೆ ಬರೋದಕ್ಕೆ ಬೇಕಾದಂತ ಮಾರ್ಗಗಳೆಲ್ಲ ಮುಚ್ಚಿ ಹೋಗಿದೆ. ಅನ್ಲೆಸ್ ಅವರು ತಪ್ಪುಗಳನ್ನ ಮಾಡಲಿಲ್ಲ, ಸಮಾಜಘಾತುಕ ಶಕ್ತಿಗಳ ಜೊತೆ ಕೈ ಜೋಡಿಸ್ಲಿಲ್ಲ, ಅವರನ್ನು ಸಹ ಅಪರಾಧಿ ಚಟುವಟಿಕೆಗಳಲ್ಲಿ ತೊಡಗಲಿಲ್ಲ ಅಂದ್ರೆ ಬಹುತೇಕ ಕೆಳ ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗದ ಜನರಿಗೆ ಇವತ್ತು ಅದನ್ನ ದಾಟಿ ಮೇಲೆ ಬರೋದಕ್ಕೆ ಬೇಕಾದಂತಹ ಪೂರಕವಾದ ವಾತಾವರಣ ಇಲ್ಲ. ಅಂತಹದ್ದೆಲ್ಲ ಮೊದಲು ಅದನ್ನ ಮಾಡಬೇಕು ಅಂದಾಗ ರೂಲ್ ಆಫ್ ಲಾ, ನೆಲದ ಕಾನೂನನ್ನ ಗೌರವಿಸುವ ಮತ್ತು ನೆಲದ ಕಾನೂನು ಜಾರಿಯಾಗುವ ಹಾಗೆ ನೋಡಿಕೊಳ್ಳುವ ಒಂದು ವ್ಯವಸ್ಥೆ. ಒಂದು ಕಡೆ ನೆಲದ ಕಾನೂನನ್ನು ಗೌರವಿಸುವಂತಹ ನಾಗರಿಕರು ಬರಬೇಕು. ಇನ್ನೊಂದು ಏನೇ ಆಗ್ಲಿ ನಾವು ಈ ಕಾನೂನು, ಈ ಆಡಳಿತ, ಇದು ಏನಂತಾರೆ ಕಾನೂನು ಸುವ್ಯವಸ್ಥೆ, ಇವೆಲ್ಲವನ್ನು ನಾವು ಜಾರಿ ಮಾಡೇ ಮಾಡ್ತೀವಿ. ಯಾರದೇ ಪ್ರಭಾವಗಳಿಗೆ, ಪ್ರಚೋದನೆಗಳಿಗೆ ಒಳಗಾಗದೆ
ನಾವು ಸಂವಿಧಾನಕ್ಕೆ ನಿಷ್ಠರಾಗಿ ನಮ್ಮ ಕರ್ತವ್ಯವನ್ನ ಮಾಡ್ತೀವಿ ಅನ್ನುವಂತಹ ಕಾರ್ಯಾಂಗ ಅಧಿಕಾರಿಗಳು, ಪೊಲೀಸರು ಸೇರಿದಂತೆ ಸರ್ಕಾರಿ ಅಧಿಕಾರಿಗಳು, ಇವೆರಡೂ ಆದ್ರೆ ಮಾತ್ರ ಕರ್ನಾಟಕ ಮುಂದಿನ ದಿನಗಳಲ್ಲಿ ನೆಮ್ಮದಿಯಿಂದ ಬದುಕುವಂತಹ ಒಂದು ರಾಜ್ಯವಾಗುತ್ತೆ. ಇಲ್ಲ ಅಂದ್ರೆ ಈಗಾಗಲೇ ಇರುವ ಹಾಗೆ ಬಹುತೇಕ ಜನ ಬಡತನದಲ್ಲಿ ಮತ್ತೆ ತುಂಬಾ ಏರುಪೇರು, ತಾರತಮ್ಯ, ಶ್ರೀಮಂತರು ಮತ್ತು ಬಡವರ ಮಧ್ಯೆ ಅಂತರ ಬಹಳ ಹೆಚ್ಚಾಗುತ್ತೆ. ಅದು ಎಲ್ಲೋ ಒಂದು ಕಡೆಗೆ ಮುಂದಿನ ದಿನಗಳಲ್ಲಿ ಅದು ಆಗಿದ್ದೇ ಆದ್ರೆ ಬಹಳ ದೊಡ್ಡ ಮಟ್ಟದ ಹಿಂಸೆಗೆ ದಾರಿ ಮಾಡಿಕೊಡುತ್ತೆ. ಅದು ಆಗಬಾರದು ಅನ್ನುವಂತ ಅದು ಆಗಬಾರದು, ಅದು ತಪ್ಪು. ಮತ್ತು ನಾವು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಿರುವಾಗ ಅಂತಹ ಒಂದು ವ್ಯವಸ್ಥೆಯನ್ನ ಕಟ್ಕೊಳ್ಳೋದಕ್ಕೆ ಬೇಕಾದಂತಹ ಆ ಒಂದು ಮನಸ್ಥಿತಿ ಎಲ್ಲರಲ್ಲೂ ಬರಬೇಕು. ಆ ನಿಟ್ಟಿನಲ್ಲಿ ನಾವು ಜಾಗೃತಿಯನ್ನ ಮೂಡಿಸ್ಬೇಕು, ಮತ್ತೆ ಅದನ್ನ ಜಾರಿ ಮಾಡಬೇಕು ಅಂತೇಳಿ ನಾವು ಕೆಲಸ ಮಾಡ್ತೀವಿ. ಭ್ರಷ್ಟರ ಬೇಟೆ KRS ನ ಮೇನ್ ಮೋಟೋ ಅಂತ ಹೇಳ್ಬೋದಾ? ಇವತ್ತಿನ ಸಂದರ್ಭದಲ್ಲಿ ನಾವು ಹಲವಾರು ವಿಚಾರಗಳನ್ನ ಮಾತನಾಡ್ತಾ ಇದ್ರು ನಾವು ಭ್ರಷ್ಟಾಚಾರದ ವಿರುದ್ಧ ಮಾಡ್ತಿರುವಂತಹ ಹೋರಾಟಗಳೇ ಜನರಿಗೆ ಹೆಚ್ಚು ಎದ್ದು ಕಾಣಿಸ್ತಿರುವಂತಹ. ಯಾಕಂದ್ರೆ ವಿಶೇಷವಾಗಿ ಸಾಮಾಜಿಕ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾದಿಂದ KRS ಪಕ್ಷದ ವಿಚಾರಗಳು ತಲುಪಿದಾಗ ಅದು ಭ್ರಷ್ಟ ಪೊಲೀಸ್ ವ್ಯವಸ್ಥೆ ಇರಬಹುದು, ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿರಬಹುದು, ಅಥವಾ ವಂಚನೆ ಮಾಡುವಂತಹ ಈ ನ್ಯಾಯಬೆಲೆ ಅಂಗಡಿಗಳವರು ಇರಬಹುದು, RTOದಲ್ಲಿ ಬೇರೆ ಬೇರೆ, ಹೀಗೆ ನಾವೆಲ್ಲ KRS ಪಕ್ಷದವರ ಅಭಿಯಾನಗಳು, ಲಂಚಮುಕ್ತ ಕರ್ನಾಟಕ ಅಭಿಯಾನಗಳು, ಜನ ಈ ಭ್ರಷ್ಟಾಚಾರದಿಂದ ನೊಂದಿದ್ದಾರೆ. ಲಂಚ ಇಲ್ಲದೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿ ತಮ್ಮ ನ್ಯಾಯಬದ್ಧವಾದ ಕೆಲಸವನ್ನ ಸರ್ಕಾರ ಉಚಿತವಾಗಿ ಮಾಡಬೇಕಾದಂತ ಸಂದರ್ಭದಲ್ಲಿ ಅವರು ಜನ ಲಂಚ ಕೊಡದೆ ಮಾಡಿಸ್ಕೊಳ್ಳಲಾರದ ಸ್ಥಿತಿಗೆ ತಲುಪಿದ್ದಾರೆ. ಹಾಗಾಗಿ ನಾವು ಭ್ರಷ್ಟಾಚಾರದ ವಿರುದ್ಧ ಮಾಡಿದಂತಹ ಕೆಲಸಗಳು, ಅಭಿಯಾನಗಳು ಹೆಚ್ಚು ಜನರಿಗೆ ತಲುಪಿದೆ. ಬಹಳ ಜನರಿಗೆ ಕೋಟ್ಯಾಂತರ ವ್ಯೂಸ್ ಆಗಿದೆ. ಕೆಲವೊಂದು ವಿಡಿಯೋಗಳಂತೂ ಕೋಟಿಗಿಂತ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ. ಹಾಗಾಗಿ ಭ್ರಷ್ಟಾಚಾರ KRS ಪಕ್ಷದ ಬಹಳ ಪ್ರಮುಖವಾದ ಒಂದು ಹೋರಾಟ, ಇಲ್ಲ ಅಂತಲ್ಲ. ಆದ್ರೆ ಅದರ ಜೊತೆಗೆ ನಾವು ಇನ್ನೂ ಹಲವಾರು ಶಿಕ್ಷಣದ ಬಗ್ಗೆ, ನಿರುದ್ಯೋಗದ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ಪರಿಸರದ ಬಗ್ಗೆ, ನೀರಾವರಿಯ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ, ಆರೋಗ್ಯದ ಬಗ್ಗೆ, ಇವೆಲ್ಲ ಹಲವಾರು ವಿಚಾರಗಳ ಬಗ್ಗೆ ನಾವು ಮಾತನಾಡಿದ್ದೇವೆ. ಆದ್ರೆ ಆ ಹೋರಾಟಗಳನ್ನು ಮಾಡಿದ್ದೇವೆ ನಮ್ಮ ಇತಿಮಿತಿಗಳಲ್ಲಿ. ಆದ್ರೆ ಈ ಭ್ರಷ್ಟರ ಬೇಟೆ ಅಂತ ನೀವೇನ್ ಹೇಳಿದ್ರಿ, ಇದು ಜನರಿಗೆ KRS ಅಂದ ತಕ್ಷಣ ಇವರು ಭ್ರಷ್ಟಾಚಾರದ ವಿರುದ್ಧ ಮುಲಾಜಿಲ್ಲ, ಇವ್ರು ಯಾರಿಗೂ ಮುಲಾಜ್ ನೋಡೋದಿಲ್ಲ. ಯಾವುದೇ ಭ್ರಷ್ಟ ಅವನೆಷ್ಟೇ ದೊಡ್ಡವನಿರ್ಲಿ, ಎಷ್ಟೇ ಅದಕ್ಕೆ ತಾಕತ್ತಿರ್ಲಿ, ಅಥವಾ ಎಷ್ಟೇ ಬಲಿಷ್ಠನಾಗಿರ್ಲಿ, ಇವರು KRS ಪಕ್ಷದವರು ಪ್ರಶ್ನೆ ಮಾಡ್ತಾರೆ ಅನ್ನುವಂತಹದ್ದು ಜನರ ಮನಸ್ಸಿನಲ್ಲಿರುವಂತಹದ್ದು. ಅದರ ಜೊತೆಗೇನೆ ನಾವು ಇನ್ನೂ ಹತ್ತಾರು ಆಯಾಮಗಳು, ಅಭಿಯಾನಗಳು, ರಾಜಕಾರಣ ಅಂದಾಗ ಕೇವಲ ಒಂದೇ ವಿಚಾರ ಅಲ್ವಲ್ಲ, ಒಟ್ಟಾರೆ ಜನರಿಗೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳ ಬಗ್ಗೆನೂ ನಾವು ಅಭಿಪ್ರಾಯವನ್ನ ಹೊಂದಿದ್ದೇವೆ. ನಮ್ಮದು ಸ್ಪಷ್ಟವಾದ ದೃಷ್ಟಿಕೋನ ಇದೆ. ನಿಮ್ಮ ಪ್ರಕಾರ ಭ್ರಷ್ಟಾಚಾರವನ್ನ ಹೋಗಲಾಡಿಸಬಹುದಾ? ನಿಮ್ಮ ಪ್ರಕಾರ? ಖಂಡಿತ. ಈಗ ಭ್ರಷ್ಟಾಚಾರ 100-150 ವರ್ಷಗಳಿಂದ ಅಮೆರಿಕದಲ್ಲೂ ಇತ್ತು. ಬೇರೆ ಬೇರೆ ರೀತಿಯಲ್ಲಿ ಕಾನೂನುಗಳನ್ನ ಉಲ್ಲಂಘನೆ ಮಾಡುವಂತಹದ್ದು, ಲಂಚ ಕೊಟ್ಟು ಏನು ತಮಗ್ ಬೇಕಾದಂತಹ ರೀತಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಕೊಳ್ಳೆ ಹೊಡೆಯುವಂತಹದ್ದು 100-150 ವರ್ಷಗಳ ಹಿಂದಿನ ತನಕ ಅಮೆರಿಕದಲ್ಲೂ ಇತ್ತು. ಇವತ್ತು ಅಮೆರಿಕದಲ್ಲಿ ತಳಹಂತದಲ್ಲಿ ಲಂಚ ಇಲ್ಲವೇ ಇಲ್ಲ. ಭ್ರಷ್ಟಾಚಾರ ಕೆಲವೊಂದು ಕಡೆ ಅಲ್ಲೂ ಇದೆ. ಆದರೆ ಭ್ರಷ್ಟಾಚಾರ ಮಾಡಿರೋನು ಯಾರೇ ಆಗಲಿ ಗೊತ್ತಾದರೆ ಅವನನ್ನ ಶಿಕ್ಷಿಸುವಂತಹ ಬಹಳ ಪ್ರಬಲವಾದಂತಹ ಒಂದು ವ್ಯವಸ್ಥೆ ಅಮೆರಿಕದಲ್ಲಿ. ಇನ್ನು ಯುರೋಪ್ ಅಲ್ಲಂತೂ ಬಹುತೇಕವಾಗಿ ಭ್ರಷ್ಟಾಚಾರ ಅನ್ನುವಂಥದ್ದು ಕಡಿಮೆ. ಅಂದ್ರೆ ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಮಾಡುವ ಹಾಗೆ ಅಷ್ಟು ನಿರ್ಲಜ್ಜವಾಗಿ ಅಲ್ಲಿ ಇಲ್ಲ, ಯುರೋಪ್ನಲ್ಲಿ ಮತ್ತು ಅಮೆರಿಕದಲ್ಲಿ ಹಾಗೆ ನೋಡೋದು. ನಿಕ್ಕಿದ ನಮ್ಮ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಏನ್ ಹೇಳ್ತೀವಿ, ಇನ್ನು ಅಭಿವೃದ್ಧಿಶೀಲ ದೇಶಗಳು, ಬಡತನದಲ್ಲಿರುವಂತಹ ದೇಶಗಳು, ಮತ್ತೆ ಫೇಲ್ಡ್ ಕಂಟ್ರೀಸ್, ಎಲ್ಲೆಲ್ಲಿ ಗನ್ನಲ್ಲಿ, ರಿವಾಲ್ವರ್ ಅಲ್ಲಿ ಆಡಳಿತ ನಡೆಸ್ತಾ ಆಗುತ್ತೋ ಅಂತಹ ಕಡೆಗಳಲ್ಲಿ, ಮಿಲಿಟರಿ ಆಡಳಿತ ಇರುವಂತಹ ಕಡೆಗಳಲ್ಲಿ ಅಲ್ಲೆಲ್ಲ ಭ್ರಷ್ಟಾಚಾರ ವ್ಯಾಪಕವಾಗಿದೆ. ಯಾಕೆಂದ್ರೆ ಅದು ಪ್ರಜಾಪ್ರಭುತ್ವ ಅಲ್ಲ. ಯಾವನ ಅಧಿಕಾರದಲ್ಲಿದ್ದವನು ಸರ್ವಾಧಿಕಾರಿ ಇರಬಹುದು, ರಾಜ ಇರಬಹುದು, ಅವನಿಗೆ ಯಾವುದೇ ತರಹದ ತತ್ವ ಸಿದ್ಧಾಂತ ಇರೋದಿಲ್ಲ. ತನ್ನ ಅಧಿಕಾರ ಅಬಾಧಿತವಾಗಿರಬೇಕು, ಅಷ್ಟೇ ಅವ್ರಿಗೆ ಬೇಕಾಗಿರುವಂಥದ್ದು. ಹಾಗಾಗಿ ಅಲ್ಲಿ ಅಂತಹ ವ್ಯವಸ್ಥೆಯನ್ನ ಕಿತ್ತೊಗೆಯದೇ ಇದ್ರೆ, ಅಲ್ಲಿ ಪ್ರಜಾಪ್ರಭುತ್ವ ಬರದೇ ಇದ್ರೆ, ಭ್ರಷ್ಟಾಚಾರದ ವಿರುದ್ಧ ಅಲ್ಲಿ ಒಂದು ಆಂದೋಲನವಾಗ್ಲಿ, ಮನಸ್ಥಿತಿ ಆಗ್ಲಿ ರೂಪುಗೊಳ್ಳೋದಿಲ್ಲ. ಇವತ್ತಿರೋದು ಹೀಗೇನಪ್ಪ, ನಾವೇನ್ ಮಾಡಕ್ಕಾಗುತ್ತೆ ಅಂತ. ಆದ್ರೆ ಭಾರತದಲ್ಲಿ ಭ್ರಷ್ಟಾಚಾರ 30-40 ವರ್ಷಗಳ ಹಿಂದೆ ಈ ಮಟ್ಟಕ್ಕೆ ಇರಲಿಲ್ಲ. ಇವತ್ತು ಅತಿಯಾಗಿದೆ. ಮುಂದಿನ ದಿನಗಳಲ್ಲಿ ಇದು ಮೇಲಕ್ಕೆ, ಎಷ್ಟು ಮೇಲಕ್ಕೆ ಹೋಗ್ಬೋದು, ಗೌರಿಶಂಕರ ಶಿಖರದ ತನಕ ಹೋಗಿದೆ. ಇನ್ನು ಮೇಲೆ ಹತ್ತದ ಮೇಲೆ ಕೆಳಗೆ ಇಳಿಲೇಬೇಕು. ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಮೌಂಟ್ ಎವರೆಸ್ಟ್ ಮೇಲೆ ಹತ್ತದಾಗ ಜಾಸ್ತಿ ಹೊತ್ತು ಅಲ್ಲಿದ್ದು ಉಸಿರಾಡೋದಕ್ಕೆ ಆಗೋದಿಲ್ಲ. ಇಲ್ಲ ಆಕ್ಸಿಜನ್ ಇಟ್ಕೊಂಡಿರ್ಬೇಕು. ನಾವು ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡಿದ್ರೆ ಮಾತ್ರ ಉಸಿರಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಮೇಲಕ್ಕೆ ಹೋಗ್ತಾ ಇದ್ದಂಗೆ
ಗಾಳಿಯ ಪ್ರಮಾಣ ಮತ್ತು ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಬಹಳ ಹೊತ್ತು ಅಲ್ಲಿ ನಿಂತ್ರೆ ಸಾಯ್ತೀವಿ. ಅದೇ ರೀತಿಲಿ ಇವತ್ತು ಭ್ರಷ್ಟಾಚಾರ ಅಲ್ಲಿ ತನಕ ಮುಟ್ಟಿದೆ, ಅಲ್ಲಿಂದ ಇಳಿದ್ರೆ ಬದುಕ್ತೀವಿ, ಇಲ್ಲ ನಾವು ಗೌರಿಶಂಕರ ಶಿಖರ ಹತ್ಬಿಟ್ಟಿದೀವಿ ಇನ್ನು ಮೇಲಕ್ಕೆ ಹೋಗ್ತೀವಿ ಅಂದ್ರೆ ಸಾಯ್ತೀರ ಗ್ಯಾರಂಟಿ. ಹಾಗಾಗಿ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ಹತೋಟಿಗೆ ಬರುತ್ತೆ. ನಮ್ಮದೇ ರಾಜ್ಯದಲ್ಲಿ ನನಗೆ ಬಹಳ ಖಚಿತವಾದ ವಿಶ್ವಾಸವಿದೆ. ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ವಿಶ್ವಾದ್ಯಂತ, ಭಾರತದಾದ್ಯಂತ ವಿಶ್ವಾದ್ಯಂತವೂ ಸಹ ಪ್ರಜಾಪ್ರಭುತ್ವ ಮನಸ್ಥಿತಿಗಳು ಹೆಚ್ಚೆಚ್ಚು ರೂಪುಗೊಳ್ತಿದ್ದಂತೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲವಾಗ್ತಿದ್ದ ಹಾಗೆ ಜನ ದೇ ವಿಲ್ ಸ್ಟಾರ್ಟ್ ಟೇಕಿಂಗ್ ಕಂಟ್ರೋಲ್ ಆಫ್ ದ ಸಿಸ್ಟಮ್. ಸೊ ಪಾರ್ಟಿಸಿಪೇಟರಿ ಡೆಮಾಕ್ರಸಿ ಅಂತ ಬರುತ್ತೆ. ಹಾಗಾಗಿ ಅಂತಹ ಸಂದರ್ಭಗಳು ಬಂದಾಗ ಭ್ರಷ್ಟರು, ಅಧಮರು, ನೀಚರು, ಸುಳ್ಳರು ಇವರೆಲ್ಲರೂ ಸೈಡ್ ಲೈನ್ಗೆ ಹೋಗ್ತಾರೆ. ಸೊ ಹಾಗಾಗಿ ಭಾರತದಲ್ಲಿ ನಮ್ಮಲ್ಲಿ ಏನಿದೆ, ಜಾತಿ ಅನ್ನೋದನ್ನು ಸಹ ಭ್ರಷ್ಟಾಚಾರಕ್ಕೆ ಒಂದು ಕಾರಣ ಆಗೋಗಿದೆ. ಈಗ ಯಾವನೋ ಒಬ್ಬ ಅಯೋಗ್ಯ ಭ್ರಷ್ಟಾಚಾರ ಮಾಡಿ ಜೈಲ್ಗೆ ಹೋಗಿ ಬಂದವನಿಗೂ ಆ ಜಾತಿಯ ಮುಖಂಡರುಗಳು, ಆ ಜಾತಿ ಮಠಾಧೀಶ ಎಲ್ಲ ಹೋಗಿ ಹಾರ ಹಾಕಿ ಇವನೇ ಇಂದ್ರಚಂದ್ರ ಅಂತ ಹೊಗಳಿ ಅವನು ಮಾಡಿರುವ ಅಕ್ರಮಗಳಿಗೆ ಒಂದು ರೀತಿಯಲ್ಲಿ ಮಾನ್ಯತೆ ಕೊಡಿಸುವಂತಹ ಹಲ್ಕ ಕೆಲಸವನ್ನ ನಮ್ಮಲ್ಲಿಯ ಸ್ವಾಮೀಜಿಗಳು, ಮಠಾಧೀಶರು ಅಂದ್ಕೊಳ್ಳುವಂತ ಕೇಡಿಗರು ಮಾಡ್ತಾ ಇದ್ದಾರೆ. ಒಬ್ಬ ಒಳ್ಳೆಯ ಮಠಾಧೀಶ ಸ್ವಾಮೀಜಿ ಹೇಗಿರ್ತಾನೆ, ತನ್ನ ಹತ್ರ ಬರುವಂತವ್ರಿಗೆ ಅನ್ನ ತಿನ್ರಯ್ಯ, ಒಳ್ಳೆ ಕೆಲಸ ಮಾಡ್ರಯ್ಯ, ಎಲ್ರನ್ನೂ ಸಮಾನರಾಗಿ ನೋಡ್ರಪ್ಪ, ನೈತಿಕವಾಗಿ ಬದುಕ್ರಯ್ಯ ಅಂತ ಹೇಳ್ಬೇಕು. ಇವ್ರು ಅವನೇನ್ ಸೂಟ್ ಕೇಸ್ ತಂದಿದ್ದಾನೆ, ನನ್ಗೇನ್ ಪಾಲ್ ಪೂಜೆ ಮಾಡ್ತಾನೆ, ನಾನು ಇವನ್ನ ಹೇಗ್ ಬಳಸ್ಕೊಳ್ಬಹುದು, ನನ್ಗೆ ಇವನೇನೇನ್ ಸಪ್ಲೈ ಮಾಡ್ತಾನೆ ಅಂತ ಯೋಚನೆ ಮಾಡುವಂತಹ ನಿಕೃಷ್ಟ ಜೀವಿಗಳು ಇವತ್ತು ಸ್ವಾಮೀಜಿಗಳು, ಮಠಾಧೀಶಗಳಾಗಿ ಹಲವಾರು ರಾಜ್ಯದ ಹಲವಾರು ಕಡೆ ಇದ್ದಾರೆ. ಸೊ ಅವರು ಮತ್ತೆ ಜನರು ಜಾತಿವಾದದಿಂದಾಗಿ ನಮ್ಮ ಜಾತಿಯವನು ಮಾಡುವಂತಹ ಎಂತಹ ನಮ್ಮ ಜಾತಿಯ ಬಲಿಷ್ಠ ಮಾಡುವಂತಹ ಎಂತಹ ಹಲ್ಕಾ ಕೆಲಸವೂ ಓಕೆ, ಆದ್ರೆ ಬೇರೆ ಜಾತಿಯವನು ಮಾಡಿದ್ರೆ ಮಾತ್ರ ತಪ್ಪದು. ಆದ್ರೆ ನಮ್ಮ ಜಾತಿಯವನ್ ಮಾಡಿದ್ರೆ ಬೇರೆಯವ್ರು ಮಾಡಿಲ್ವಾ, ಅವ್ನು ಮಾಡಿಲ್ವಾ, ಇವ್ನು ಮಾಡಿಲ್ವಾ, ನಮ್ಮ ಜಾತಿಯವನ್ ಮಾತ್ರ ಯಾಕೆ ಕೇಳ್ತೀರಾ? ಇಂತಹ ಒಂದು ಕ್ಷುದ್ರ ಮನಸ್ಥಿತಿಗೆ ಒಂದಷ್ಟು ವರ್ಗ, ಅದರಲ್ಲೂ ವಿಶೇಷವಾಗಿ ವಿದ್ಯಾವಂತರು ಅಂತ ಹೇಳ್ಕೊಳ್ಳೋರು, ಪಾಪ ಬಡವರಾಗಲಿ ಅವಿದ್ಯಾವಂತರಾಗಲಿ ಅಷ್ಟೇನು ತಿಳುವಳಿಕೆ ಇಲ್ದಿರೋರಾಗಲಿ, ಇಂತಹ ವಿಚಾರಗಳಲ್ಲಿ ಬಹಳ ಸರಳವಾಗಿ ಅವ್ರು ತುಂಬಾ ಸರಳವಾಗಿ ಕಾಣಿಸ್ತಾ ಇರುತ್ತೆ ಜೀವನ. ತಪ್ಪಂದ್ರೆ ತಪ್ಪು. ಆದರೆ ಈ ಇವತ್ತಿನ ಒಂದು ವಿದ್ಯಾವಂತ ಅಂತ ಹೇಳಿ ಅಕ್ಷರಸ್ಥ ವರ್ಗ ಈ ಜಾತಿಯನ್ನು ಇಟ್ಕೊಂಡು ತಮ್ಮ ಸುಳ್ಳುಗಳನ್ನ, ತಮ್ಮ ತಪ್ಪುಗಳನ್ನ ತಮ್ಮ ಮುಚ್ಚಾಕೊಂಡು ತಮಗೆ ಬೇಕಾದದನ್ನ ಸಾಧಿಸಿಕೊಳ್ಳುವಂತಹ ಒಂದು ಮಾರ್ಗ ಹುಡುಕೊಂಡಿದೆ. ಹಾಗಾಗಿ ಜಾತಿವಾದ ಇವತ್ತು ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ದೊಡ್ಡ ಮಟ್ಟದಲ್ಲಿ ಪೋಷಿಸ್ತಾ ಇದೆ. ಈಗ ನಿಮ್ಮಂಥ ಯುವಕರು 2000, 1995 ಅಥವಾ 2000 ಈಚೆ ಹುಟ್ಟಿರುವಂಥ ಯುವಕರು ಯುವತಿಯರಿದ್ದಾರೆ ನಮ್ಮ ರಾಜ್ಯದಲ್ಲಿ. ಅವ್ರಿಗೆ ಬಹುತೇಕವಾಗಿ ಅವರ ಜಾತಿಯ ಬಗ್ಗೆ ಆಗಲಿ ಅಂತ ತುಂಬ ದೊಡ್ಡ ಮಾಹಿತಿಗಳಿರೋದಿಲ್ಲ. ಆ ಮಟ್ಟಕ್ಕೆ ಜಾತಿವಾದದ ಕ್ಷುದ್ರ ಮನಸ್ಥಿತಿ ಇರೋದಿಲ್ಲ. ಜಾತಿಯ ಹೊರಗಡೆ ಮದುವೆ ಆಗೋದಕ್ಕೂ ಸಿದ್ಧವಾಗಿರ್ತಾರೆ, ಪ್ರೇಮಿಸೋದಕ್ಕೆ ಸಿದ್ಧವಾಗಿರ್ತಾರೆ. ಮೊದಲ ಇದ್ದಂತಹ ಜಾತಿಯ ಒಂದು ಕಪಿಮುಷ್ಟಿ ಅಂತ ಏನು ಹೇಳ್ತಾರೆ, ಅದರಲ್ಲಿ ಇವತ್ತಿನ ಯುವ ವರ್ಗ ಸಿಲುಕಿಕೊಂಡಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜಾತಿ ಅನ್ನುವಂತಹದ್ದು ಏನಿವತ್ತು ರಾಜ್ಯದಲ್ಲಿ ಒಂದು ವ್ಯತಿರಿಕ್ತವಾದ ಪರಿಣಾಮವನ್ನು ಸಮಾಜದ ಮೇಲೆ ಬೀರ್ತಾ ಇದೆ, ಅದು ಹಂತ ಹಂತವಾಗಿ ಕಡಿಮೆ ಆಗುತ್ತೆ. ಆವಾಗ ಭ್ರಷ್ಟಾಚಾರಕ್ಕೆ, ವಿಶೇಷವಾಗಿ ಭ್ರಷ್ಟಾಚಾರಿಗಳು ಯಾರು ದುಡ್ಡು ಮಾಡಿರ್ತಾರೆ, ಬಹುತೇಕವಾಗಿ ಭ್ರಷ್ಟಾಚಾರಿಗಳೆಲ್ಲರೂ ದುಡ್ಡು ಮಾಡಿರ್ತಾರೆ. ಹಾಗಾಗಿ ಆ ದುಡ್ಡಿನ ಕಾರಣಕ್ಕಾಗಿ ಅವನು ಬಲಿಷ್ಠ ಅಂತ ಹೇಳ್ಕೊಂಡು ಜಾತಿಯ ಬೆಂಬಲವೂ ಅವನಿಗೆ ಸಿಗುತ್ತೆ. ಒಂದು ಸಮುದಾಯದ ಬೆಂಬಲ ಯಾವಾಗ ಸಿಗುತ್ತೆ, ದುಡ್ಡಿದ್ದಾಗ ಸಿಗ್ತಾ ಇದೆ. ಮೊದಲಿದ್ದ ಹಾಗೆ ವಿದ್ಯಾವಂತ, ಪ್ರಾಮಾಣಿಕ, ಸಚ್ಚಾರಿತ್ರವಂತ, ಹಾಗಾಗಿ ಇವನು ನಮ್ಮ ಜಾತಿಗೆ ಕಿರೀಟ, ಭೂಷಣ, ಹೀಗೆಲ್ಲ ಜನ ಯೋಚನೆ ಮಾಡ್ತಾರೆ. ನಮ್ಮ ಜಾತಿಯವನು ಯಾವನೇ ಆಗಿಲ್ಲ, ಅವನು ದೊಡ್ಡ ಮನುಷ್ಯ ಆಗಿದ್ದಾನ, ಶ್ರೀಮಂತ ಆಗಿದ್ದಾನ, ಅವನೇ ನಮ್ಗೆ ಹೀರೋ ಅನ್ನುವಂತಹ ಒಂದು ಕೆಟ್ಟ ಮನಸ್ಥಿತಿಗೆ ಒಂದು ತಲೆಮಾರಿನ ಜನ ಬಂದ್ಬಿಟ್ಟಿದ್ದಾರೆ. ಎಲ್ಲಾ ಜಾತಿ ವರ್ಗಗಳಲ್ಲಿ ಕರ್ನಾಟಕದಲ್ಲಿ ಆ ಜಾತಿ ಈ ಜಾತಿ ಅಂತಿಲ್ಲ, ಆದರೆ ಅವರದೇ ಮಕ್ಕಳು ಇವತ್ತು ಜಾತಿಯನ್ನ ಮೀರ್ತಿದ್ದಾರೆ. ತಪ್ಪು ಯಾವನೇ ಮಾಡಿದ್ರು ತಪ್ಪು ಅಂತ ಹೇಳುವಂತ ಸ್ಥಿತಿಗೆ ಧೈರ್ಯಕ್ಕೆ ಬಂದಿದ್ದಾರೆ. ಹಾಗಾಗಿ ಭ್ರಷ್ಟಾಚಾರ ಖಂಡಿತವಾಗಿ ಹತೋಟಿಗೆ ಬರುತ್ತೆ. ನಮ್ಮಂಥವ್ರು ಮಾಡ್ತಿರೋ ಕೆಲಸದಿಂದಾಗಿ, ಹೋರಾಟದಿಂದಾಗಿ ಅದು ಇನ್ನೂ ಬೇಗನೆ ಹತೋಟಿಗೆ ಬರುತ್ತೆ. ಈಗ ನಮ್ಮಂಥವ್ರು ಇಲ್ಲದೆ ಇದ್ದರೆ ಯಾವಾಗಲೋ ಏನೋ ಆಗ್ತಾ ಇತ್ತೇನೋ, ನಿಧಾನಕ್ಕಂತೂ ಆಗ್ತಾ ಇದೆ, ಆಗೋದಂತೂ ಸತ್ಯ, ನಾವು ಇರ್ಲಿ ಬಿಡ್ಲಿ. ಆದರೆ ನಮ್ಮಂಥವ್ರು ಒಡ್ಡುತ್ತಿರುವಂತಹ ಪ್ರತಿರೋಧದ ಕಾರಣಕ್ಕೆ ಅದು ಇನ್ನೂ ಬೇಗ ಭ್ರಷ್ಟಾಚಾರ ರಾಜ್ಯದಲ್ಲಿ ನಿಯಂತ್ರಣಕ್ಕೆ ಬರುತ್ತೆ. ಭ್ರಷ್ಟರು ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಜೀವನದಿಂದ, ಆಡಳಿತ ವ್ಯವಸ್ಥೆಯಿಂದ ತೊಲಗಿ, ಇಲ್ಲ ಅವರು ಜೈಲಿಗೆ ಹೋಗ್ತಾರೆ, ಇಲ್ಲ ಮನೆಯಲ್ಲಿ ಬಾಗಿಲು ಹಾಕೊಂಡು ಬಿದ್ದಿರ್ತಾರೆ. ಈ ಥರದ ಒಂದು ಪರಿಸ್ಥಿತಿಗೆ ನಾವು ರಾಜ್ಯವನ್ನ ತೆಗೆದುಕೊಂಡು ಹೋಗ್ತಾರೆ. ಒಳ್ಳೆಯ ವಿಚಾರ. ಸೋಷಿಯಲ್ ಮೀಡಿಯಾನ ಟಾರ್ಗೆಟ್ ಮಾಡಿ ನೀವು ಯೂತ್ಸ್ನ ರೀಚ್ ಮಾಡಕ್ಕೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀರಾ? ಹೌದು, ನಾವು
ಯಾವುದೇ ಒಂದು ಹೋರಾಟ ವಿಚಾರ ಆಗಲಿ ಜನರಿಗೆ ತಲುಪಬೇಕಾಗಿರೋದು ಮಾಧ್ಯಮಗಳ ಮೂಲಕ. ಮಾಧ್ಯಮ ಇಲ್ಲದೆ ಇದ್ರೆ, ಯಾವುದಾದ್ರೂ ಒಂದು ರೀತಿಯ ಮಾಧ್ಯಮ ಇಲ್ಲದೆ ಇದ್ರೆ, ಯಾವ ವಿಚಾರ ಆಗಲಿ ಯಾವ ಹೋರಾಟ ಆಗಲಿ ಜನರಿಗೆ ತಲುಪಲಿಲ್ಲ ಅಂದರೆ ಅದು ಹೋರಾಟ ವ್ಯರ್ಥ ಆಗುತ್ತೆ. ಯಾಕಂದರೆ ಅದಕ್ಕೆ ಬೇಕಾದಂಥ ಬಲ ಬರೋದು. ಕಳೆದ ಒಂದು 10-15 ವರ್ಷಗಳಿಂದ ಕರ್ನಾಟಕದಲ್ಲಿರುವಂಥ ಮಾಧ್ಯಮಗಳು ಬಹುತೇಕವು ಅವನು ಇದೇ ರೀತಿಗೆ ಜಾತಿ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ವೃತ್ತಿಪರತೆ ಇಲ್ಲದೆ ಇರುವಂಥದ್ದು, ವೃತ್ತಿ ಧರ್ಮವನ್ನು ಮರೆತಿರೋದು ಇವೆಲ್ಲವೂ ನಮ್ಮ ರಾಜ್ಯದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಈಗ ನಮ್ಮಂಥವ್ರು ಮಾಡ್ತಿರುವಂಥ ಹೋರಾಟವನ್ನು ನಾವು ಮಾಧ್ಯಮಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ. ಮತ್ತು ನಾವು ಹೇಳುವಂಥ ವಿಚಾರಗಳು ಅವ್ರಿಗೆ ಯಾರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೋ ಅಥವಾ ಅವ್ರು ಯಾರೋ ಪೋಷಕರಿದ್ದಾರೋ. ಇವತ್ತು ಬಹುತೇಕ ನಾವು JCB ಪಕ್ಷಗಳ ರಾಜಕಾರಣಿಗಳ ವಿರುದ್ಧ ಮಾತನಾಡ್ತೀವಿ. ಕರ್ನಾಟಕದ ಎಷ್ಟು TV ಚಾನಲ್ಗಳು ಮತ್ತು ಪೇಪರ್ಗಳು, ನ್ಯೂಸ್ ಪೇಪರ್ಗಳು ಈ ಭ್ರಷ್ಟ ರಾಜಕಾರಣಿಗಳ ಹತೋಟಿಯಲ್ಲಿ ಅಥವಾ ಕೃಪಾಶೀರ್ವಾದದಲ್ಲಿಲ್ಲ. ಬಹುತೇಕ 1-2 ಬಿಟ್ಟರೆ ಇದೆಲ್ಲವೂ ಈ ಭ್ರಷ್ಟ ರಾಜಕಾರಣಿಗಳ, ಭ್ರಷ್ಟ ಅಧಿಕಾರಿಗಳ, ಭ್ರಷ್ಟರ ಕೃಪಾಶೀರ್ವಾದದಲ್ಲಿ ನಡೀತಾ ಇದೆ. ಅವರಿಗೆ ರಕ್ಷಣೆ ಇವತ್ತು ಬಹುತೇಕ ಮಾಧ್ಯಮಗಳಿಗೆ ರಕ್ಷಣೆ ಅಂದರೆ ರಾಜಕಾರಣಿಗಳು. ಹಾಗಾಗಿ ನಾವು ಭ್ರಷ್ಟ ರಾಜಕೀಯ ವ್ಯವಸ್ಥೆ, ಭ್ರಷ್ಟ ರಾಜಕಾರಣಿಗಳು ಅಂತ ಮಾತಾಡಿದಾಗ ಅವರ ಪೋಷಕರು ಇವ್ರನ್ನ ಯಾಕಂದ್ರೆ ಅವ್ರಿಗೆ ಏನು ಇದು ಕೊಡ್ತಾ ಇದ್ದೀರಾ, ಪ್ರಚಾರ ಕೊಡ್ತಿದ್ದೀರಾ ಅಂತ ಕೇಳ್ತಾರೆ. ಹಾಗಾಗಿನೇ ಇವತ್ತಿನ ಬಹುತೇಕ ಮಾಧ್ಯಮಗಳು ನಮ್ಮ ವಿಚಾರವನ್ನು ಪ್ರಚಾರಕ್ಕೆ ಜನರಿಗೆ ತಲುಪಿಸ್ತಾ ಇಲ್ಲ. ಯಾಕೆ ಅಂದರೆ ಇಷ್ಟೇ ಕಾರಣ, ಅವರ ಪೋಷಕರೇ ಆಗಿದ್ದಾರೆ, ಅವರೇ ರಾಜಕಾರಣಿಗಳಿದ್ದಾರೆ, ಭ್ರಷ್ಟರಿದ್ದಾರೆ. ಹಾಗಾಗಿ ಯಾವ ಮಾಧ್ಯಮದ ಮೂಲಕ ಹೋಗಬೇಕು. ನಾವು ಪಕ್ಷ ಕಟ್ತಿದ್ದಂಥ ಸಂದರ್ಭಕ್ಕೆ ಸಾಮಾಜಿಕ ಮಾಧ್ಯಮ ಸಾಕಷ್ಟು ಪರಿಣಾಮಕಾರಿಯಾಗಿ, ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತಾ ಇತ್ತು. ಸೊ ಅದನ್ನೇ ನಾವು ಬಳಸ್ಕೊಳ್ತಾ ಇವತ್ತು ರಾಜ್ಯಾದ್ಯಂತ ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ಒಂದಷ್ಟು ರಾಜಕೀಯ, ಸಾಮಾಜಿಕ ವಿಚಾರಗಳನ್ನು ಗಮನಿಸುವಂಥ ಪ್ರತಿಯೊಬ್ಬ ಕನ್ನಡಿಗನಿಗೂ ಇವತ್ತು KRS ಪಕ್ಷ ಗೊತ್ತಿಲ್ಲ. ಬರೀ ಟಿವಿಯನ್ನೇ ನಚ್ಕೊಂಡಿರೋರಿಗೆ ಗೊತ್ತಿಲ್ಲ. ಬರೀ ಟಿವಿಯನ್ನೇ ನೋಡ್ತಾ TV ಅಥವಾ ಪೇಪರ್ ಮೂಲಕನೇ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಒಂದು ಏನು 50-60 ದಾಟಿರುವಂಥವರು, ಹಳೆಯ ಕಾಲದವರು ಅಂತ ಏನು ಹೇಳಬಹುದು, ಹಿಂದಿನ ತಲೆಮಾರಿನವರು, ಅವರಿಗೆ ರವಿ ಕೃಷ್ಣಾರೆಡ್ಡಿ ಈಗಲೂ ಬೇರೆ ಪಾರ್ಟಿಲೇ ಇದ್ದಾನೆ. ಯಾಕಂದರೆ ಆಗ ನಾನು ಆ ಪಾರ್ಟಿಲಿದ್ದಾಗ ಹೆಚ್ಚು TV ಬರ್ತಾ ಇದೆ. ಅದಾದ ನಂತರ ನಾನು ಆ ಪಾರ್ಟಿ ಬಿಟ್ಟ ಮೇಲೆ ಯಾವುದೇ ಪಾರ್ಟಿಲಿ ಇಲ್ಲದೆ ಇದ್ದಿದ್ದರಿಂದ, ಆ TV ಬರ್ತಾ ಇದ್ರಿಂದ ಜನರಿಗೆ ಇನ್ನೂ ಇದು KRS ಪಕ್ಷ ಇದೆ ಅನ್ನೋದು ಗೊತ್ತಿಲ್ಲ. ಅಥವಾ KRS ಪಕ್ಷ, ರವಿ ಕೃಷ್ಣಾರೆಡ್ಡಿ ಇನ್ನೂ ಬೇರೆ ಪಾರ್ಟಿಲೇ ಇರಬೇಕು, ಹೊಸ ಪಾರ್ಟಿಲಿ ಇದ್ದಾರೆ ಅನ್ನೋದು ಗೊತ್ತಿಲ್ಲದಂತಹ ವಿಚಾರ ಆಗಿರುತ್ತೆ. ಆದರೆ ಅದನ್ನು ಬಿಟ್ಟು ಬೇರೆ ಮಾಧ್ಯಮಗಳ ಮೂಲಕ, ಅಂದರೆ ಸಾಮಾಜಿಕ ಮಾಧ್ಯಮಗಳ ಮೂಲಕ, ಸ್ಮಾರ್ಟ್ಫೋನ್ ಮೂಲಕ, ಸ್ಮಾರ್ಟ್ TV ಮೂಲಕ ಏನು ನ್ಯೂಸ್ಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಥವಾ ತಿಳ್ಕೊಳ್ತಾ ಇದ್ದಾರೆ ಅಥವಾ ಓದ್ತಿದ್ದಾರೆ, ತಿಳ್ಕೊಳ್ತಿದ್ದಾರೆ, ಆ ವರ್ಗಕ್ಕೆ KRS ಪಕ್ಷ ಗೊತ್ತಿದೆ. ಅದನ್ನೇ ನಾವು ಬಹಳ ಪರಿಣಾಮಕಾರಿಯಾಗಿ ಬಳಸಿದ್ದೀವಿ. ಆಮೇಲೆ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಹೋರಾಟದ ಸಂದರ್ಭಗಳಲ್ಲಿ ನಮಗೆ ರಕ್ಷಣೆ ಕೊಟ್ಟಿರೋದು ಈ ಸಾಮಾಜಿಕ ಮಾಧ್ಯಮಗಳ ಲೈವ್. ನಾವು ಯಾವುದೋ ಒಂದು ವಿಚಾರವನ್ನು ಲೈವ್ ಮಾಡ್ತೀವಿ ಅಂತ ಗೊತ್ತಾದ ತಕ್ಷಣ ಆಚೆ ಇರೋನು ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದ್ರೂ ಅವನು ಅಲರ್ಟ್ ಆಗ್ಬಿಡ್ತಾನೆ. ಯಾಕಂದರೆ ಜನ ನೋಡ್ತಿದ್ದಾರೆ, ನನ್ನ ತಪ್ಪು ಅಂತ ಗೊತ್ತಾಗುತ್ತೆ, ನಾನೇ ತಪ್ಪಿತಸ್ಥ ಆಗಬೇಕಾಗುತ್ತೆ. ಅವ್ರ ಮೇಲೆ ವಿಡಿಯೋ ಮಾಡದೇ ಇದ್ದಾಗ ಹಲ್ಲೆ ಆಗಿದೆ, ಅಥವಾ ಒಬ್ಬನೇ ವಿಡಿಯೋ ಮಾಡ್ತಿರುವಾಗ ಅವನ್ನ ಕಿತ್ಕೊಂಡು ಹಲ್ಲೆ ಮಾಡಿದ್ದೆ. ಅದೇ 2-3-4 ಜನ ಇದ್ದಾಗ 2-3 ಕಡೆ ಲೈವ್ ಆಗ್ತಿದೆ ಅನ್ನೋವಾಗ ಆ ಧೈರ್ಯವನ್ನು ಯಾವ ಕಡು ಭ್ರಷ್ಟನೂ, ನೀಚನೂ, ಗೂಂಡಾನೂ, ರೌಡಿನೂ ಮಾಡಿಲ್ಲ. ಹಾಗಾಗಿ ನಮ್ಮ ಸಾಮಾಜಿಕ ಮಾಧ್ಯಮ ನಮ್ಮ ವಿಚಾರಗಳನ್ನು ತಿಳಿಸೋದಕ್ಕೆ ನಮಗೆ ಒಂದು ಪರಿಣಾಮಕಾರಿಯಾದ ಮಾಧ್ಯಮ. ಅದೇ ರೀತಿಯಲ್ಲಿ ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡುವಂತಹ ಹೋರಾಟ, ಆಡುವಂತಹ ಮಾತುಗಳು ನಮಗೆ ಭ್ರಷ್ಟರಿಂದ ಮತ್ತು ದುಷ್ಟರಿಂದ ರಕ್ಷಣೆ ಬೇಕಾದಂತಹ ಸಂದರ್ಭದಲ್ಲಿ ಈ ಸಾಮಾಜಿಕ ಮಾಧ್ಯಮಗಳು ನಮಗೆ ಬಹಳಷ್ಟು ಸಹಕಾರಿಯಾಗಿದೆ. ಜನರ ದೇಣಿಗೆಯಲ್ಲಿ ನೀವು ಈ ಸಂಸ್ಥೆ ನಡೆಸ್ತಾ ಇದ್ದೀರಾ? ಏಕೆಂದರೆ ಬೇರೆ ಪಾರ್ಟಿಯವರಾದರೆ ಈಗ ಅವರು ಬ್ಲ್ಯಾಕ್ ಮನಿ ಇಟ್ಕೊಂಡವ್ರನ್ನ ತರೋದಾಗಿರ್ಬೋದು. ನೀವು ಸಾಮಾನ್ಯ ಜನರಿಗೆ ನೀವು ಪಕ್ಷದಲ್ಲಿ ನೀವು ಟಿಕೆಟ್ ಅನ್ನು ಕೊಟ್ಟು ನೀವು ಕರ್ಕೊಳ್ತೀರಾ, ಜೊತೆಗೆ ಜನರ ದೇಣಿಗೆಯಿಂದಲೇ ಇದನ್ನು ನಡೆಸ್ತಾ ಇದ್ದೀರಾ? ಪ್ರತಿಯೊಂದು ರಾಜಕೀಯ ಪಕ್ಷವು ಜನರ ಮಾಲೀಕತ್ವದಲ್ಲೇ ಇರಬೇಕು. ಜನರ ಮಾಲೀಕತ್ವದಲ್ಲೇ ಅದು ರಿಜಿಸ್ಟರ್ ಆಗುವಂಥದ್ದು. ಒಂದು ಪಕ್ಷ ಚುನಾವಣಾ ಆಯೋಗದಿಂದ ಮಾನ್ಯತೆ ಪಡೆಯಬೇಕಾದ್ರೆ ಕನಿಷ್ಠ 150 ಜನ ಪ್ರಾಥಮಿಕ ಸದಸ್ಯರಿರಬೇಕು ಅಂತಿದೆ. ಅಷ್ಟು ಜನ ಅಫಿಡವಿಟ್ಗಳು ಹಾಕಿ, ಅಷ್ಟು ಜನ ಸೈನ್ ಮಾಡಿ ಚುನಾವಣಾ ಆಯೋಗಕ್ಕೆ ಕೊಡಬೇಕಾಗಿರುವಂಥ ಫೀಸ್ ಕೊಟ್ಟು ಇವೆಲ್ಲ ಮಾಡಿದ್ರೆ ಅದಾಗುವಂಥದ್ದು. ಆದರೆ ಇವತ್ತಿನ ಬಹುತೇಕ ಈಗ JDS ಪಕ್ಷ ಇಸ್ ನಥಿಂಗ್ ಬಟ್ ದೇವೇಗೌಡ ಅಂಡ್ ಫ್ಯಾಮಿಲಿ ಎಂಟರ್ಪ್ರೈಸಸ್ ಅಲ್ವಾ. ಕಾಂಗ್ರೆಸ್ ಬಹುತೇಕವಾಗಿ ಸೋನಿಯಾ ಗಾಂಧಿ ಅಂಡ್ ಫ್ಯಾಮಿಲಿ ಎಂಟರ್ಪ್ರೈಸಸ್. ಇದು ಯಾವುದು RJD, ಲಾಲು ಯಾದವ್, ಅಖಿಲೇಶ್ ಸಮಾಜವಾದಿ ಪಾರ್ಟಿ, ಯಾರ್ದು ಈಗ YSRP ಜಗನ್ಮೋಹನ್ ರೆಡ್ಡಿದು, ತೆಲುಗುದೇಶಂ ಚಂದ್ರಬಾಬು ನಾಯ್ಡು ಅಂಡ್ ಫ್ಯಾಮಿಲಿ ಎಂಟರ್ಪ್ರೈಸಸ್, DMK ಕರುಣಾನಿಧಿ ಇಲ್ಲ, ಈಗ ಸ್ಟಾಲಿನ್ ಅಂಡ್ ಫ್ಯಾಮಿಲಿ ಎಂಟರ್ಪ್ರೈಸಸ್. ಇದು ತಪ್ಪು. ಪ್ರಜಾಪ್ರಭುತ್ವದಲ್ಲಿ ಹೀಗಿರಬಾರದು.
ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷವು ಜನರ ಮಾಲೀಕತ್ವದಲ್ಲಿರುತ್ತೆ. ಬಹುತೇಕವಾಗಿ ಆ ರೀತಿಯಲ್ಲಿ ಒಂದಷ್ಟು ಮಟ್ಟಿಗೆ ಕಮ್ಯುನಿಸ್ಟ್ ಪಾರ್ಟಿಗಳು ಆ ರೀತಿಯಲ್ಲೇ ಇವೆ. BJP ಒಂದು ಹಂತ ತನಕ ಇತ್ತು, ಇವಾಗ ಏನಿಲ್ಲ. ಇವಾಗ ಒಂದು ರೀತಿಯಲ್ಲಿ ಅದು ಮೋದಿ ಅಂಡ್ ಶಾ ಅಂಡ್ ಫ್ಯಾಮಿಲಿ ಬರ್ತಾ ಇದೆ. ಮೋದಿಗೆ ಪಾಪ ಅವರಿಗೆ ಹೆಂಡ್ರ ಮಕ್ಕಳ ಅಂತ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಮೋದಿ ಅವರಿಗೆ ಮದುವೆ ಆಗಿದ್ರು ಅವ್ರ ಹೆಂಡತಿ ಅವ್ರ ಜೊತೆಗೆ ಇಲ್ದಿರೋ ಕಾರಣಕ್ಕಾಗಿ, ಮಕ್ಕಳು ಇಲ್ಲದ ಕಾರಣಕ್ಕಾಗಿ ಅವ್ರ ಫ್ಯಾಮಿಲಿ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅಂಡ್ ಸನ್ಸ್ ಹಲವಾರು ಜನ ಕರ್ನಾಟಕದಲ್ಲಿ BJPಯ ಮಾಲೀಕರು ಒಂದು 10 ಜನ ಇದ್ದಾರೆ. ಆದರೆ ಪ್ರತಿಯೊಂದು ರಾಜಕೀಯ ಪಕ್ಷವು ಆ ಪಕ್ಷದ ಕಾರ್ಯಕರ್ತರ ಅಥವಾ ಸದಸ್ಯರ ಮಾಲೀಕತ್ವದಲ್ಲಿರಬೇಕು. ಮತ್ತೆ ಆ ಪಕ್ಷ ನಡಿಬೇಕಾಗಿರುವಂತಹದ್ದು ಸದಸ್ಯರ ದೇಣಿಗೆ ಅಥವಾ ಜನಸಾಮಾನ್ಯರ ದೇಣಿಗೆ ಮತ್ತು ಬೆಂಬಲದಿಂದ. ಆಗ ಅವರು ತಮ್ಮ ಸದಸ್ಯರಿಗೆ ಮತ್ತು ಜನರಿಗೆ ಉತ್ತರದಾಯಿತ್ವ ಕೊಡಬೇಕಾಗುತ್ತೆ, ಅಕೌಂಟಬಿಲಿಟಿ ಇರುತ್ತೆ. ಯಾರೋ ಬಂದರು ದುಡ್ಡು ಹಾಕಿದ್ರು, ಅವ್ರ ದುಡ್ಡನ್ನು ಅವರ ವಿಮ್ಸ್ ಅಂಡ್ ಫ್ಯಾನ್ಸೀಸ್ ಅಂತಾರೆ, ಅವರ ಇಷ್ಟಾನಿಷ್ಟಗಳ ಮೇಲೆ ಒಂದು ಪಕ್ಷ ನಡೆಯುತ್ತೆ ಅಂದರೆ ಆ ಪಕ್ಷ ಪ್ರಜಾಪ್ರಭುತ್ವಕ್ಕೆ ಅನರ್ಹ. ಪ್ರಜಾಸತ್ತಾತ್ಮಕ ಪಕ್ಷ ಅಲ್ಲ, ಅದು ಇಟ್ಸ್ ನಾಟ್ ಎ ಡೆಮೊಕ್ರೆಟಿಕ್ ಪಾರ್ಟಿ. ಸೊ ಹಾಗಾಗಿ ನಾವು ಅದನ್ನು ಜನರಿಗೆ ತಿಳಿಸ್ಬೇಕು. ಒಂದು ರಾಜಕೀಯ ಪಕ್ಷ ಅಂದರೆ ಹೇಗಿರಬೇಕು ಅನ್ನೋದು ತಿಳಿಸ್ಬೇಕು ಅಂತಲೇ ಇಷ್ಟು ಕಷ್ಟಪಟ್ಟು ನಾವು ಜನರ ಸಾಮಾನ್ಯರ ದೇಣಿಗೆಯಲ್ಲಿನೇ ಮಾಡ್ತಾ ಮತ್ತು ಇರಬೇಕಾಗಿರೋದು ಹಾಗೇನೆ, ನಾವು ಮಾಡ್ತಿರೋದು ಹಾಗೆ ಮಾಡ್ತಾ ಇದ್ದೀವಿ. ಇದು ಕೇವಲ KRS ಪಕ್ಷ ಮಾತ್ರ ಮಾಡಬೇಕಾಗಿರೋದಲ್ಲ, ಎಲ್ಲ ಪಕ್ಷಗಳು ಮಾಡಬೇಕಾಗಿರೋದು. ಮತ್ತು ನಾವು ಪ್ರತಿ ತಿಂಗಳು ಪ್ರತಿ ವರ್ಷ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಆದಾಯ ತೆರಿಗೆ ಇಲಾಖೆಗೆ ಪ್ರತಿ ವರ್ಷ KRS ಪಕ್ಷಕ್ಕೆ, ಯಾವುದೇ ಪಕ್ಷ ಆಗಿದ್ದೀವಿ, KRS ಪಕ್ಷ ಅಲ್ಲ, ಆದರೆ ನಮ್ಮ ಪಕ್ಷದ ವಿಚಾರ ಬಂದಾಗ ಪ್ರತಿ ವರ್ಷವೂ ನಾವು ಅವರಿಗೆ ನಮ್ಮ ಖರ್ಚು ವೆಚ್ಚಗಳ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಮತ್ತು ಇನ್ಕಮ್ ಟ್ಯಾಕ್ಸ್ಗೆ ಫೈಲ್ ಮಾಡಿರುವಂತಹ ಏನು ನಾವು ವರದಿ ಕೊಟ್ಟಿರ್ತೀವಿ ಫೈಲ್ ಮಾಡಿರೋದು, ಅದನ್ನು ಚುನಾವಣಾ ಆಯೋಗಕ್ಕೂ ಸಲ್ಲಿಸಬೇಕಾಗುತ್ತೆ. ಆದರೆ ಅದನ್ನು ಎಲ್ಲ ಪಕ್ಷಗಳು ಉಳಿಬೇಕು ಅಂದರೆ, ರಿಜಿಸ್ಟ್ರೇಷನ್ ಉಳಿಬೇಕು ಅಂದ್ರೆ ಮಾಡ್ತಾರೆ. ಅವೆಲ್ಲ ಬಹುತೇಕವಾಗಿ ಬೋಗಸ್ ಇರುತ್ತೆ. ಜನರಿಗೆ ತೋರಿಸೋದೊಂದು ಅಥವಾ ಚುನಾವಣಾ ಆಯೋಗಕ್ಕೆ ತೋರಿಸೋದೊಂದು, ಈಗ ಎಲೆಕ್ಷನಲ್ಲಿ ಖರ್ಚು ಮಾಡೋದೊಂದು, ಚುನಾವಣಾ ಆಯೋಗ ಕೊಡೋ ಲೆಕ್ಕ ಒಂದು ಅದೇ ರೀತಿಯಲ್ಲಿ. ಆದರೆ ನಾವು ಪ್ರತಿ ತಿಂಗಳು ಜನರಿಗೆ ಲೆಕ್ಕ ಕೊಡ್ತಾ ಇದ್ವಿ. KRS ಪಾರ್ಟಿ ಬ್ಯಾಲೆನ್ಸ್ ಶೀಟ್ ಅಂತ ನೀವು ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಹಿಂದಿನ ಸುಮಾರು 2-3 ವರ್ಷಗಳ ಪಕ್ಷದ ಪ್ರತಿ ತಿಂಗಳ ಲೆಕ್ಕ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ನಾವು ಈ ತಿಂಗಳಲ್ಲಿ, ಕಳೆದ ತಿಂಗಳಲ್ಲಿ, ಈಗ ನಿನ್ನೆ ತಾನೇ ನಾನು ಪೋಸ್ಟ್ ಮಾಡೋದು 2024 ಮಾರ್ಚ್ ತಿಂಗಳಲ್ಲಿ KRS ಪಕ್ಷಕ್ಕೆ ಬಂದಂತಹ ದೇಣಿಗೆ, ಇತರ ಶುಲ್ಕಗಳು ಸೇರಿದಂತೆ ಏನು ಹಣ ಇದೆ ಅದರದ್ದು ಎಷ್ಟು ಮತ್ತು ಎಷ್ಟು ಖರ್ಚು ಮಾಡಿದ್ದೀವಿ ನಾವು. ಸೊ ಇಷ್ಟು ಪಾರದರ್ಶಕವಾಗಿ ರಾಜಕೀಯ ಪಕ್ಷಗಳು ಇದ್ರೆ ಭ್ರಷ್ಟರಿಗೆ ರಾಜಕೀಯ ಪಕ್ಷ ಸಿಗೋದಿಲ್ಲ. ಭ್ರಷ್ಟಾಚಾರದಿಂದ ಅದು ಮುಕ್ತವಾಗಿರುತ್ತೆ. ಅದು ಬಿಟ್ಟ ಇವತ್ತು BJP ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ IT ಮತ್ತು EDನ ದುರ್ಬಳಕೆ ಮಾಡಿಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಅವರು ರೋಲ್ ಕಾಲ್ ಮಾಡಿದ್ದಾರೆ. ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷನೂ ಅದೇ ಮಾಡಿದೆ. ಯಾರ್ಯಾರು ಅಧಿಕಾರದಲ್ಲಿದ್ದಾರೋ ಅವರೆಲ್ಲ ಅಲ್ಲಿ ಮಾಡಿದ್ದಾರೆ. ದೇಶವ್ಯಾಪಿಯಾಗಿ BJP ಮಾಡಿ ಇದು ಪರಮ ನೀಚತನ, ಜನದ್ರೋಹ, ವಿಶ್ವಾಸಘಾತುಕತನ. ನರೇಂದ್ರ ಮೋದಿ ಅವರು ಬಹುಶಃ ದೇಶದ ಜನರಿಗೆ ಮಾಡಿದಂಥ ಬಹಳ ದೊಡ್ಡ ವಿಶ್ವಾಸದ್ರೋಹ ಅಂದರೆ IT ಮತ್ತು EDಯನ್ನು ಬಳಸ್ಕೊಂಡು ಯಾರೆಲ್ಲ ED ಅಥವಾ IT ಕೇಸುಗಳಾಗಿದೆಯೋ ಅವರಿಂದ, ಆ ಕಂಪನಿಗಳಿಂದ BJPಗೆ ಎಲೆಕ್ಟ್ರಲ್ ಬಾಂಡ್ ತಗೊಂಡ್ಕೊಂಡಿರೋದು ಮಹಾ ವಿಶ್ವಾಸಘಾತುಕತನ. ಇದು ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಯವರ ಏನು ಒಂದು ಛಾಯೆ ಇದೆ ಅದರ ಮೇಲೆ ದೊಡ್ಡ ಮಸಿಯನ್ನ ಎರಚುತ್ತೆ. ಸರ್, ಇದ್ರ ಜೊತೆಗೆ ಪ್ರತಿಯೊಬ್ಬ ಪ್ರಭಾವಿ ನಾಯಕರು ಅಂತ ಹೇಳ್ತಾರೆ, ಅವ್ರಿಗೆಲ್ಲ ಪ್ರತಿಯೊಂದು ಭದ್ರಕೋಟೆ ಅಂತ ಇರುತ್ತೆ. ಈಗ ನೀವು ರಾಜ್ಯಾಧ್ಯಕ್ಷರಾಗಿ ನಿಮ್ಗೆ ಆ ಥರ ಯಾವ್ದಾದ್ರು ಭದ್ರಕೋಟೆ ಅಂತ ಯಾವ್ದಾದ್ರು ಕ್ಷೇತ್ರ ಇಲ್ಲ ಯಾವ್ದಾದ್ರು? ಇಡೀ ರಾಜ್ಯವೇ ನಮ್ಮ ಭದ್ರಕೋಟೆ. ನೀವು ಹೇಳೋದಂತ ಮಾತಿಗೆ ಸರಳವಾಗಿ ನೋಡಿದ್ರೆ ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಜನ ಬೆಂಬಲ ಇದೆ. ಆದರೆ ಅದು ಇನ್ನೊಂದು ಪಕ್ಷದ ಭ್ರಷ್ಟ ಅಕ್ರಮ ಚುನಾವಣಾ ತಂತ್ರಗಳಿಂದ ಬಿಡುಗಡೆ ಮಾಡಿಸಿ ನಮಗೆ ಬೆಂಬಲಿಸುವಂತಹ ಒಂದು ಭದ್ರಕೋಟೆಯ ಅಥವಾ ಈ ಭಾಗದ ಜನ KRS ಪಕ್ಷವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸ್ತಾ ಇದ್ದಾರೆ ಅನ್ನುವಂತಹ ಜಾಗಗಳು ಇನ್ನೂ ಸೃಷ್ಟಿಯಾಗಿಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅಲೆ ಬಂದಾಗ, ಅದಕ್ಕೊಂದು ಸಮಯ ಬಂದಾಗ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಅದು ಸೃಷ್ಟಿಯಾಗಬಹುದು. ಯಾವ ಜಾಗದಲ್ಲಿ ಬೇಕಾದರೂ ಈ ಭ್ರಷ್ಟಾಚಾರದ ವಿರುದ್ಧ, ಅನ್ಯಾಯದ ವಿರುದ್ಧ ಜನ ಎದ್ದು ನಿಂತು ಅಲ್ಲಿರುವಂಥವರೆಲ್ಲರೂ ಬಹುತೇಕವಾಗಿ KRS ಪಕ್ಷವನ್ನು ಬೆಂಬಲಿಸುವಂಥ ತೀರ್ಮಾನ ಮಾಡಬಹುದು. ಆದರೆ ನಮ್ಮ ಪಕ್ಷ ಜಾತಿ ಆಧಾರದ ಮೇಲೆ ಅಥವಾ ಹಣದ ಆಧಾರದ ಮೇಲೆ ಭದ್ರಕೋಟೆಗಳನ್ನು ನಿರ್ಮಾಣ ಮಾಡಿಕೊಳ್ಳೋದ್ರಲ್ಲಿ ವಿಶ್ವಾಸ ಇಟ್ಟಿಲ್ಲ ಮತ್ತು ಅದನ್ನು ನಾವು ಮಾಡೋದು ಇಲ್ಲ. ಜನ ತತ್ವಾಧಾರಿತವಾಗಿ
ನಮ್ಮ ಪಕ್ಷವನ್ನು ಬೆಂಬಲಿಸಬೇಕು ಅಂತ ನಾವು ಭಾವಿಸ್ತೀವಿ, ಬೆಂಬಲಿಸ್ತಾರೆ. ಸರ್, ಇದ್ರ ಜೊತೆಗೆ ಈಗ ಲೋಕಸಭೆ ಚುನಾವಣೆ 28 ಕ್ಷೇತ್ರಗಳಲ್ಲಿ ನಿಮ್ಮ ಸದಸ್ಯರು ಈ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳ್ತೀರಾ? ಅವರ ಗೆದ್ದಂತ ಸಂದರ್ಭದಲ್ಲಿ ಏನೆಲ್ಲ ನಿಮ್ಮ ಪಕ್ಷದಿಂದ ಏನೆಲ್ಲ ಕೆಲಸಗಳನ್ನ ಮಾಡ್ತೀರಾ ಅನ್ನೋದನ್ನು ನೀವು ಹೇಳ್ಬೋದಾ? ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ 224 ಕ್ಷೇತ್ರಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 195 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. ನಮಗೆ ಸುಮಾರು 63,000 ಮತಗಳು ಬಂದಿತ್ತು ರಾಜ್ಯವ್ಯಾಪಿಯಾಗಿ. ಅಂದರೆ 29 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡಿರಲಿಲ್ಲ. ಆ 29 ಅಂದರೆ 10%ಗಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿರಲಿಲ್ಲ. ಕೇವಲ 88-89% ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡಿತ್ತು. ಆ 29 ಕ್ಷೇತ್ರಗಳಲ್ಲಿ ಒಬ್ಬರೇ ಇರಲಿ, ಇಬ್ಬರೇ ಇರಲಿ, ಯಾರಿಗಾದ್ರೂ ನಾನು KRS ಪಕ್ಷದ ಸದಸ್ಯ ಅಂದ್ಕೊಂಡವರಿಂದ ಇಟ್ಕೊಂಡು KRS ಪಕ್ಷಕ್ಕೆ ವೋಟ್ ಹಾಕಬೇಕು ಅಂದ್ಕೊಂಡವ್ರಿಗೆ ನಾವು ಅಲ್ಲಿ ವೋಟು ಹಾಕುವ ಅವಕಾಶವನ್ನೇ ಕೊಡಲಾರದಂತಹ ಒಂದು ಪರಿಸ್ಥಿತಿ ಆಗಿತ್ತು. ಅದಕ್ಕೆ ನಾನು ಹಿಂದೆನೂ ಸಹ ರಾಜ್ಯದ ಆ 29 ಕ್ಷೇತ್ರಗಳ ಜನರಲ್ಲಿ ಕ್ಷಮೆ ಕೇಳಿದ್ದು. ಇವತ್ತು ಈ ಬಾರಿಗೆ ಹಾಗಾಗಬಾರ್ದು ಅಂತ ಹೇಳಿದ್ರೆ ನಮ್ಮ ರಾಜ್ಯ ಸಮಿತಿ ಸದಸ್ಯರು, ಜಿಲ್ಲಾ ಪದಾಧಿಕಾರಿಗಳೆಲ್ಲರೂ ಬಹಳ ದೃಢ ನಿಶ್ಚಯದಿಂದ ಒಂದು ರೀತಿಯಲ್ಲಿ ಬಹಳ ಪರಿಶ್ರಮ ಹಾಕಿ ರಾಜ್ಯದ 28 ಕ್ಷೇತ್ರಗಳಲ್ಲಿ ಇವತ್ತು KRS ಪಕ್ಷದ ಅಭ್ಯರ್ಥಿಗಳು ಇರುವ ಹಾಗೆ ಮಾಡಿದ್ದಾರೆ. ರಾಜ್ಯದ ಯಾವುದೇ ಮತಗಟ್ಟೆ ಇರ್ಬೋದು, ಯಾವುದೇ ಮತಗಟ್ಟೆಯಲ್ಲಿ ಪ್ರತಿಯೊಂದು EVMನಲ್ಲೂ KRS ಪಕ್ಷದ ಹೆಸರು ಮತ್ತು ನಮ್ಮ ಪಕ್ಷದ ಇವತ್ತಿನ ಚಿಹ್ನೆ ಆಗಿರುವಂಥ ಟಾರ್ಚ್ ಇರುತ್ತೆ. ಸೊ ಹಾಗಾಗಿ ಜನ ವೋಟ್ ಹಾಕಬೇಕು ಅಂತ ಬಂದವರಿಗೆ ಟಾರ್ಚ್ ಆಗಲಿ KRS ಪಕ್ಷದ ಹೆಸರಾಗಲಿ ಕಾಣಿಸದೆ ಹೋಗಬಾರ್ದು, ಒಬ್ಬರೇ ಆಗಲಿ, ಅವ್ರಿಗೆ ಅವಕಾಶವನ್ನು ನಿರಾಕರಿಸಬಾರ್ದು ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ನನಗೆ ತುಂಬ ಸಂತೋಷ ಇದೆ. ಮತ್ತು ನಾವು ಗೆದ್ದ ಮೇಲೆ ಏನು ಮಾಡ್ತೀವಿ, ಸೋತ ಮೇಲೆ ಏನು ಮಾಡ್ತೀವಿ ಅನ್ನುವಂಥದ್ದಿಲ್ಲ ನಮ್ಮದು. ನಾವು ಸೋತಾಗ ಏನು ಮಾಡ್ತಾ ಇದ್ದೀವೋ, ಗೆದ್ದಾಗ ಅದನ್ನು ಇನ್ನೂ ಬಲಿಷ್ಠವಾಗಿ ಮಾಡ್ತೀವಿ. ಈಗಾಗಲೇ ನಾವು ಹೇಳಿದ ಹಾಗೆ ನಮ್ಮ ಪ್ರಣಾಳಿಕೆಯಲ್ಲಿ ಏನೇನಿದೆ, ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡುವಂತಹದ್ದು, ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಸರ್ಕಾರಿ ಹುದ್ದೆಗಳನ್ನು ತುಂಬುವಂತಹದ್ದು, ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗುವಂತೆ ಮಾಡುವಂಥದ್ದು, ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ, ಉಚಿತ ಮತ್ತು ಗುಣಮಟ್ಟದ ಬಡವರಿಗೆ ಉಚಿತ ಮತ್ತು ಗುಣಮಟ್ಟದ ಆರೋಗ್ಯ ವ್ಯವಸ್ಥೆ, ಪ್ರತಿ ಹಳ್ಳಿಗೂ ನದಿ ಮೂಲದ ಕುಡಿಯುವ ನೀರು, ಮದ್ಯ ನಿಷೇಧ ಮಾಡಿ ಆ ಮೂಲಕ ಬಡವರನ್ನು ವ್ಯಸನ ಮುಕ್ತರನ್ನಾಗಿ ಮಾಡಿ ಅವರಿಗೊಂದಷ್ಟು ಆರ್ಥಿಕ ಚೈತನ್ಯ ಕೊಡುವಂತಹದ್ದು, ವೈಜ್ಞಾನಿಕ ಬೆಳೆ ಮತ್ತು ಬೆಲೆ ಪದ್ಧತಿ ಜಾರಿ ಮಾಡಿ ರೈತರನ್ನು ಸಬಲೀಕರಣ ಮಾಡುವಂತಹದ್ದು, ಪ್ರತಿ ಕೆರೆಗೂ ಮಳೆಗಾಲದಲ್ಲಿ ನದಿ ಮೂಲದಿಂದ ನೀರು ತುಂಬಿಸಿ ಅಂತರ್ಜಲ ಏರಿಕೆ ಮಾಡುವಂತಹದ್ದು, ಕೆರೆಗಳ ಮೇಲೆ ಸೋಲಾರ್ ಪ್ಯಾನಲ್ ವಿದ್ಯುತ್ ಘಟಕಗಳನ್ನು ಹಾಕಿ ಸ್ಥಳೀಯವಾಗಿ ವಿದ್ಯುತ್ ಉತ್ಪತ್ತಿ ಮತ್ತು ವಿದ್ಯುತ್ ಉದ್ಯೋಗ ಸೃಷ್ಟಿ ಮಾಡುವಂತಹದ್ದು, ಸ್ಥಳೀಯ ಗ್ರಾಮೀಣ ಆರ್ಥಿಕತೆಗೆ ಒತ್ತು ಕೊಟ್ಟು ಗ್ರಾಮೀಣ ಭಾಗದಲ್ಲಿಯೇ ಒಂದು ಸ್ವಾವಲಂಬಿಯಾದಂತಹ ಒಂದು ವ್ಯವಸ್ಥೆಯನ್ನು ಕಟ್ಟುವಂತಹದ್ದು, ಹೀಗೆ ನಮ್ಮ ಕೆಲಸಗಳೇನಿದೆ ಇವೆಲ್ಲವನ್ನು ನಾವು ಮಾಡ್ತಾ ಹೋಗ್ತೀವಿ. ಸರ್, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಧನ್ಯವಾದಗಳು ಸರ್. ನಮಸ್ಕಾರ.